ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಓರೆಕೊರೆಗೆ ಹಿಡಿದ ಕನ್ನಡಿ, ಸಮಸ್ಯೆಗಳ ವಿರುದ್ಧ ಎದ್ದ ಜನಧನಿ. ಇದು ನಿಮ್ಮ ಧ್ವನಿ. ನಾನು ನಾಗೇಂದ್ರ ಬಾಬು. ವೀಕ್ಷಕರೇ, ದಕ್ಷಿಣ ಕರ್ನಾಟಕದಲ್ಲಿ ಕಾವೇರಿ ನೀರಿಗಾಗಿ ಕಿಚ್ಚು ಜೋರಾಗಿದ್ರೆ ಉತ್ತರ ಕರ್ನಾಟಕ ಬರದ ಹೊಡೆತಕ್ಕೆ ಸಿಕ್ಕಿ ತತ್ತರಿಸಿದೆ. ಮುಂಗಾರು ಕೈಕೊಟ್ಟಿದ್ದು ಸಾಲ ಸೋಲ ಮಾಡಿ ಬೆಳೆದ ಬೆಳೆ ಒಣಗ್ತಾ ಇದೆ. ನೀರಿಲ್ಲದೆ ಜನರು ಪರದಾಡ್ತಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಏನು ಕ್ರಮ ತೆಗೆದುಕೊಳ್ಬೇಕಿದೆ? ಈ ಕುರಿತು ನಿಮ್ಮ ಅನಿಸಿಕೆಗಳನ್ನು ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸ್ಬೋದು. ನಮ್ಮ ಈ ಅಭಿಯಾನದ ಜೊತೆ ನೀವು ಭಾಗಿಯಾಗಿ. ನಮ್ಮ ಕವರ್ ಸ್ಟೋರಿಗೆ ಹೋಗೋದಕ್ಕೆ ಮುನ್ನೆ ಕಾವೇರಿ ನೀರಿನ ಕದನದ ಕಂಪ್ಲೀಟ್ ವರದಿ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಟಾಪ್ 10 ಹೆಡ್ಲೈನ್ಸ್ ನೋಡ್ಕೊಂಬರೋಣ. ಕಾವೇರಿ ಕೊಳದ ಪ್ರತಿಭಟನೆ ನಡುವೆಯೇ ಮಳೆ ಆರ್ಭಟಿಸ್ತಾ ಇದೆ, ಅದು ರಾಜ್ಯಾದ್ಯಂತ. ಈಗ ರಾಜ್ಯ ಸರ್ಕಾರಕ್ಕೆ ಇದು ವರವೋ ಶಾಪವೋ ಅನ್ನುವಂತಾಗಿದೆ. ಅಂದರೆ ಅಡಕತ್ತರಿಯಲ್ಲಿ ರಾಜ್ಯ ಸರ್ಕಾರ ಸಿಲುಕ್ತಾ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗಿದೆ. ಕೊಡಗು ಕೇರಳದಲ್ಲಿ ಧಾರಾಕಾರ ಮಳೆಯ ಹಿನ್ನೆಲೆ ಕಾವೇರಿ ಕೊಳದ ಕಬಿನಿ ಜಲಾಶಯ ಭರ್ತಿಯಾಗಿದೆ. ಕಪಿಲಾ ನದಿ ಮೂಲಕ ತಮಿಳುನಾಡಿಗೆ ನೀರು ಹರಿತಾ ಇದೆ. ಇನ್ನು ಜಲಾಶಯಗಳು ಭರ್ತಿ ಆದಮೇಲೆ ನೀರನ್ನು ತಡೆಯೋದಕ್ಕೆ ಆಗೋದಿಲ್ಲ. ಹೋರಾಟಗಾರರು ನದಿಗೆ ಇಳಿಯಬೇಡಿ, ನಿಮ್ಮ ಜೀವ ಮುಖ್ಯ ಅಂತ CM DK ಶಿವಕುಮಾರ್ ಅವರು ಕರೆ ಕೊಟ್ಟಿದ್ದಾರೆ. ಇನ್ನು ಕಾವೇರಿ ವಿಚಾರದಲ್ಲಿ ನಾಳೆ ಸರ್ವಪಕ್ಷ ನಾಯಕರ ಜೊತೆಯಲ್ಲಿ ಸಭೆಯನ್ನು ನಡೆಸೋದಕ್ಕೆ ಕರೆ ಕೊಟ್ಟಿದ್ದಾರೆ CM DK ಶಿವಕುಮಾರ್ ಅವರು. ಗೃಹ ಕಚೇರಿ ಕೃಷ್ಣಾದಲ್ಲಿ ಈ ಮೀಟಿಂಗ್ ನಡೆಯುತ್ತೆ. ಸಭೆಗೆ ವಿಪಕ್ಷಗಳು ಬರುತ್ತಾ ಇಲ್ವಾ ಅನ್ನುವ ಕುತೂಹಲ ಇದ್ದರೆ ಸಭೆಗೆ ಗೈರಾಗುತ್ತಾ ವಿರೋಧ ಪಕ್ಷ BJP ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ಮತ್ತೊಂದು ಕಡೆ ಕಾವೇರಿ ಕೊಳದಲ್ಲಿ ಪ್ರತಿಭಟನೆಗಳು ಮುಂದುವರೆದಿದೆ. ಇವತ್ತು ತಮಿಳುನಾಡಿಗೆ ನೀರು ಬಿಡಬಾರ್ದು ಅಂತೇಳಿ ಆಗ್ರಹಿಸಿದ್ದಾರೆ, ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಂಡೆಗೆ ಬಣ್ಣ ಬಳಿದು ನಂತರ ಹೋರಾಟಗಾರರು ಅಲ್ಲೇ ಕುಳಿತುಕೊಂಡು ತಮ್ಮ ಧರಣಿಯನ್ನು ಮುಂದುವರಿಸಿದರು. ಇನ್ನು ತಮಿಳುನಾಡು CM ವಿರುದ್ಧವೂ ಕೂಡ ಹೋರಾಟಗಾರರ ಕಿಚ್ಚು ಹೆಚ್ಚಾಗಿತ್ತು. ಜನನಾಯಕನ ಪ್ರದರ್ಶನ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯದಲ್ಲಿ ಆಗಬಾರ್ದು ಅಂತೇಳಿ ಕಿಚ್ಚು ಹೆಚ್ಚಾಗಿತ್ತು. ಆಗಸ್ಟ್ 3ನೇ ತಾರೀಕಿನಂದು ಬೆಂಗಳೂರಿಗೆ ಬರಬೇಕಾಗಿದ್ದಂಥ ವಿಜಯ್ ಬರಲ್ಲ ಅಂತ ಹೇಳಿದ್ದಾರೆ. ದಕ್ಷಿಣ ಭಾರತದಲ್ಲಿ ಕಾವೇರಿ ಹೋರಾಟದ ಕಿಚ್ಚು ಹೆಚ್ಚಾಗ್ತಾ ಇದೆ. ಉತ್ತರ ಕರ್ನಾಟಕವನ್ನು ಭೀಕರ ಬರ ಸುಡ್ತಾ ಇದೆ. ಹಸಿ ಬರ ಹೇಗೆ ರಾಜ್ಯ ಸರ್ಕಾರ ನಿಭಾಯಿಸುತ್ತೆ ಅನ್ನೋದೇ ಸದ್ಯಕ್ಕಿರುವಂಥ ಪ್ರಶ್ನೆ. ಮೈಸೂರಿಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನ ಆಗಿತ್ತು. ಮೋದಿಯವರು ಮೋಡಿಯನ್ನು ಮಾಡಿದ್ದಾರೆ, ವಿವೇಕ ಸ್ಮಾರಕ ಉದ್ಘಾಟನೆ ಮಾಡಿದ್ದಾರೆ, ಯುವ ಜನತೆಗೆ ಶ್ಲಾಘಿಸಿದ್ದಾರೆ, ಜೊತೆಗೆ ಕನ್ನಡಿಗರನ್ನು ಕೂಡ ಕೊಂಡಾಡಿದ್ದಾರೆ. ಕೇಂದ್ರದ ಜೊತೆ ಸೌಹಾರ್ದತೆಗೆ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ DK ಶಿವಕುಮಾರ್ ಅನ್ನೋದು ಇವತ್ತು ಅವರ ಭಾಷಣದಲ್ಲಿ ಗೊತ್ತಾಗ್ತಾ ಇತ್ತು. ಕಾರ್ಯಕ್ರಮದಲ್ಲಿ ಮೋದಿಯವರನ್ನು ಹೊಗಳಿದ್ದಾರೆ CM DK ಶಿವಕುಮಾರ್ ಅವರು. ಕರ್ನಾಟಕದ ಅಭಿವೃದ್ಧಿಗೆ ಕೈ ಜೋಡಿಸುವಂತೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ತಿಂಗಳುಗಳೇ ಕಳೆದರೂ ಸಂಪುಟ ಸರ್ಕಸ್ ಮುಗಿತಾ ಇಲ್ಲ. ಪ್ರಮಾಣ ವಚನ ಸ್ವೀಕಾರಕ್ಕೆ 3ನೇ ಬಾರಿ ಮುಹೂರ್ತ ಫಿಕ್ಸ್ ಆಗಿದೆ. ಸೋಮವಾರ ಸಂಜೆ ಆದರೂ ಕೂಡ ಪದಗ್ರಹಣ ನಡೆಯುತ್ತಾ? ಸದ್ಯಕ್ಕೆ ಇರುವಂಥ ಪ್ರಶ್ನೆ ಅದು, ಕಾದು ನೋಡಬೇಕು. ಬಹುತೇಕ ಅಂದುಕೊಂಡಂತೆ ಆದರೆ ನಾಳೆ ಸಂಜೆ ಒಂದು ಪಟ್ಟಿ ರಿಲೀಸ್ ಆಗುತ್ತೆ. ಲೋಕಭವನದಲ್ಲಿ ಸಿದ್ಧತೆಗೂ ಕೂಡ ಎಲ್ಲ ರೀತಿಯಂಥ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗುತ್ತೆ. ಸುದ್ದಿ ಕಾವೇರಿ ನೀರಿಗಾಗಿ ಹೋರಾಟದ ಕಿಚ್ಚು ಜೋರಾಗ್ತಾ ಇರುವಂಥ ಹೊತ್ತಲೇ ಕಾವೇರಿ ಕೊಳ್ಳಕ್ಕೆ ವರ್ಣನ ದರ್ಶನ ಆಗಿದೆ. ಕೊಡಗು ಸೇರಿದಂತೆ ಕೇರಳದಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದ್ದು ಡ್ಯಾಮ್ಗಳಿಗೆ ಒಳಹರಿವು ಕೂಡ ಹೆಚ್ಚಳವಾಗ್ತಾ ಇದೆ. ಹೀಗಾಗಿ ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರು ಬಿಡಲೇಬೇಕಾದ ಪರಿಸ್ಥಿತಿಗೆ ಸಿಲುಕಿದ್ದು ರಾಜ್ಯ ಸರ್ಕಾರದ ಪಾಲಿಗೆ ಈ ಮಳೆ ವರವೋ ಅಥವಾ ಶಾಪವೋ ಅನ್ನೋ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಹೋರಾಟಗಾರರು ಹಂಗಂತ ನೀರು ಹಿಡಿತೀನಿ ಅಂತ ಯಾರು ಹೋಗ್ಬೇಡಿ. ಯಾರ ಪ್ರಾಣನ ಹೆಚ್ಚು ಕಮ್ಮಿ ಆಗಬಾರ್ದು. ಕಳೆದ 3 ದಿನಗಳಿಂದ ಕಾವೇರಿ ಕೊಳ್ಳ ರೋಷಾಗ್ನಿಯಿಂದ ಕುದಿತಾ ಇದೆ. ನಮ್ಮ ರಕ್ತ ಕೊಟ್ಟೆವು, ಆದರೆ ತಮಿಳುನಾಡಿಗೆ ಕಾವೇರಿ ನೀರು ಮಾತ್ರ ಹರಿಸಲು ಬಿಡಲ್ಲ ಅಂತ ಹೋರಾಟಗಾರರು ಹಠಕ್ಕೆ ಬಿದ್ದಿದ್ದಾರೆ.
ತಮಿಳುನಾಡಿಗೆ ನೀರು ಹರಿಸಿದ್ರೆ ರಾಜ್ಯ ಸರ್ಕಾರದ ವಿರುದ್ಧವೇ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿರುವ ಕನ್ನಡ ಪರ ಸಂಘಟನೆಗಳು ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೂ ಕರೆ ನೀಡಿವೆ. ಪ್ರತಿಭಟನೆಗಳ ಕಾವು ಹೆಚ್ಚಾಗ್ತಾ ಇರೋ ಹೊತ್ತಲ್ಲೇ ಈಗ ಕಾವೇರಿ ಕೊಳ್ಳದಲ್ಲಿ ಮಳೆಯಾಗ್ತಾ ಇದ್ದು ರಾಜ್ಯ ಸರ್ಕಾರಕ್ಕೆ ಹೊಸ ರೀತಿಯ ಸಂಕಷ್ಟವನ್ನು ತಂದೊಡ್ಡಿದೆ. ಕಾವೇರಿ ಕೊಳ್ಳದಲ್ಲಿ ವರುಣದೇವನ ಆರ್ಭಟ, ಮಳೆ ಸರ್ಕಾರಕ್ಕೆ ವರವೋ ಶಾಪವೋ? ವೀಕ್ಷಕರೇ, ನಾವು ಮಳೆಗಾಲದ ಮಧ್ಯಭಾಗಕ್ಕೆ ಬಂದು ನಿಂತಿದ್ದೇವೆ. ಜೂನ್ ಜುಲೈನಲ್ಲಿ ವರುಣದೇವನ ಅವಕೃಪೆಯಿಂದ ರಾಜ್ಯದಲ್ಲಿ ಭೀಕರ ಬರ ಆವರಿಸಿದ್ದು ಮುಂಗಾರು ಬೆಳೆ ಕೈತಪ್ಪಿದೆ. ಇನ್ನುಳಿದ ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಳೆ ಬರುತ್ತದೆ ಅನ್ನೋ ಊಹೆಯೂ ಇಲ್ಲ. ಈ ನಡುವೆ ಕೊಡಗು ಸೇರಿದಂತೆ ಕರಾವಳಿ, ಮಲೆನಾಡು ಭಾಗದಲ್ಲಿ ಮಳೆ ಆರ್ಭಟಿಸ್ತಾ ಇದೆ. ಹೀಗಾಗಿ ಕಾವೇರಿ ಕೊಳ್ಳದ 4 ಜಲಾಶಯಗಳಿಗೆ ಒಳಹರಿವು ಹೆಚ್ಚಾಗಿದೆ. ಕಾವೇರಿ ಕೊಳ್ಳದ ಸ್ಥಿತಿ: 2859 ಅಡಿ ನೀರಿನ ಸಾಮರ್ಥ್ಯದ ಹಾರಂಗಿ ಜಲಾಶಯದ ಇಂದಿನ ನೀರಿನ ಮಟ್ಟ 2857.83 ಅಡಿಗಳಷ್ಟು ಇದೆ. ಜಲಾಶಯಕ್ಕೆ 9896 ಕ್ಯೂಸೆಕ್ ಒಳಹರಿವು ಇದ್ರೆ ಡ್ಯಾಂನಿಂದ ನದಿಗೆ 10,058 ಕ್ಯೂಸೆಕ್ ನೀರು ಬಿಡಲಾಗ್ತಾ ಇದೆ. ಇನ್ನು 2922 ಅಡಿ ಸಾಮರ್ಥ್ಯದ ಹೇಮಾವತಿ ಜಲಾಶಯದಲ್ಲಿ ಇಂದು 2909.06 ಅಡಿ ನೀರಿದೆ. ಹೇಮಾವತಿ ಡ್ಯಾಂನ ಒಳಹರಿವು 11,686 ಕ್ಯೂಸೆಕ್ ಇದ್ರೆ 500 ಕ್ಯೂಸೆಕ್ ಹೊರಹರಿವು ಇದೆ. 49.452 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯದ ಕೆಆರ್ಎಸ್ ಜಲಾಶಯದಲ್ಲಿ ಇಂದು 18.733 ಟಿಎಂಸಿ ನೀರಿದೆ. ಕನ್ನಂಬಾಡಿ ಕಟ್ಟೆಗೆ 13,522 ಕ್ಯೂಸೆಕ್ ಒಳಹರಿವು ಇದ್ರೆ 1,565 ಕ್ಯೂಸೆಕ್ ನೀರು ನದಿಗೆ ಹರಿತಾ ಇದೆ. ಕಬಿನಿ ಜಲಾಶಯದ ಗರಿಷ್ಠ ಸಂಗ್ರಹ ಸಾಮರ್ಥ್ಯ 19.52 ಟಿಎಂಸಿ ಇದ್ದು ಇಂದು 17.9 ಟಿಎಂಸಿ ಅಂದರೆ ಬಹುತೇಕ ಭರ್ತಿಯಾಗಿದೆ. ಕಬಿನಿ ಜಲಾಶಯದ ಒಳಹರಿವು 15,000 ಕ್ಯೂಸೆಕ್ ಇರೋದ್ರಿಂದ ಜಲಾಶಯದಿಂದ 10,000 ಕ್ಯೂಸೆಕ್ ನೀರು ನದಿಗೆ ಬಿಡಲಾಗ್ತಾ ಇದೆ. ಮಳೆಯ ಆರ್ಭಟದಿಂದ ಡ್ಯಾಂಗಳಿಗೆ ನೀರು ಹರಿದು ಬರ್ತಾ ಇರುವುದು ರಾಜ್ಯ ಸರ್ಕಾರದ ಪಾಲಿಗೆ ನುಂಗಲಾರದ ಬಿಸಿ ತುಪ್ಪವಾಗಿದೆ. ಹೋರಾಟ ಹೊತ್ತಲ್ಲೇ ತಮಿಳುನಾಡಿಗೆ ನೀರು ಹರಿಸಿದ್ರೆ ರೈತರು ಮತ್ತು ಹೋರಾಟಗಾರರ ಆಕ್ರೋಶವನ್ನು ಎದುರಿಸಬೇಕಾಗುತ್ತೆ. ಒಂದೊಮ್ಮೆ ನೀರು ಬಿಡದಿದ್ರೆ CWMA ಆದೇಶ ಉಲ್ಲಂಘನೆ ಮಾಡಿದಂತಾಗುತ್ತೆ. ಮಳೆ ಹೆಚ್ಚಾದ ಕಾರಣದಿಂದ ರಾಜ್ಯ ಸರ್ಕಾರ ಈಗ ಅಡಕತ್ತರಿಯಲ್ಲಿ ಸಿಲುಕಿದ್ದು ಸಿಎಂ DK ಶಿವಕುಮಾರ್ ಜಾಣ್ಮಯ್ಯ ಮಾತುಗಳನ್ನಾಡಿದ್ದಾರೆ. ಡ್ಯಾಂಗಳು ಭರ್ತಿಯಾಗಿರೋದ್ರಿಂದ ನಾವು ನೀರನ್ನು ಹಿಡಿಯಲು ಸಾಧ್ಯವಿಲ್ಲ, ನೀವು ಸಹ ನೀರನ್ನು ತಡೆಯಲು ಹೋಗಬೇಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ನಾನು ಬಿಡುವುದಿಲ್ಲ ಅಂತ ನಾನಾಗಲಿ, ಯತೀಂದ್ರಾಗಲಿ, ಸಂಘಟನೆಗಾರರಾಗಲಿ ನಾವೆಲ್ಲ ಹೇಳಿದ್ರೆ ನೀರನ್ನ ಹಿಡ್ಕೊಳಕ್ಕೆ ನಮ್ಮ ಕೈಲಿ ಆಗೋದಿಲ್ಲ. ಇನ್ನೊಂದು ಗಂಟೆನೋ 1.5 ಗಂಟೆನೋ ಡ್ಯಾಮು ತುಂಬ್ತಾ ಇದೆ ಅಂತೇಳಿ ನನಗೆ ವರದಿ ಬಂದಿದೆ. ಇಡ್ಲಿಕ್ಕೆ ಸಾಧ್ಯನೇ? ಹೋರಾಟಗಾರರು ಹೋಗಲ್ಲಿ ಮಲಗ್ಲಿಕ್ಕೆ ಸಾಧ್ಯನೇ? ಹಾಗಂತ ನೀರು ಬಿಡುವುದಿಲ್ಲ ಅಂತೇಳಿ ದಯವಿಟ್ಟು ಹೋರಾಟಗಾರರು ಯಾರು ಹೋಗಬಾರ್ದು, ಅಲ್ಲಿ ನೀರನ್ನ ಹಿಡ್ಕೊಳ್ಳೋಕ್ಕೂ ಪ್ರಯತ್ನ ಪಡಬಾರ್ದು. ನೀರು ಇಟ್ಕೊಂಡ್ರೆ ನಾವೆಲ್ಲ ಕೊಚ್ಚೊಂಟೋಗ್ತೀವಿ. ನ್ಯಾಯಾಲಯಕ್ಕೂ ಗೌರವ ಕೊಡಬೇಕು, ರೈತರನ್ನು ಬದುಕಿಸ್ಬೇಕು. ಈ ರಾಜ್ಯದ ರೈತರ ಹಿತ ಕಾಪಾಡಲು ನಮ್ಮ ಬದ್ಧತೆ ಇದೆ. ನ್ಯಾಯಾಲಯ ಏನು ತೀರ್ಪನ್ನು ಕೊಟ್ಟಿದೆ ಅದಕ್ಕೆ ನಾವು ಕಾಪಾಡೋಣ. ಸೊ ಅದಕ್ಕೆಲ್ಲರೂ ಕೂಡ ಸಹಕಾರ ಕೊಡ್ತಾರೆ ಅಂತ ಭಾವಿಸ್ಕೊಂಡಿದ್ದೇನೆ. ವರ್ಣ ತಾಯಿ ಕಾವೇರಿ ಇವತ್ತು ಕೃಪೆ ನಮ್ಮ ಮೇಲೆ ತೋರಿಸಿದ್ದಾಳೆ. ಸೊ ಹೋರಾಟಗಾರರು ಹಂಗಂತ ನೀರು ಹಿಡಿತೀನಿ ಅಂತ ಯಾರು ಹೋಗ್ಬೇಡಿ. ಅಲ್ಲಿ ಹೋಗಿ ಅಡ್ಡಗಿಡ್ಡ ಮಲಗಕ್ಕೆ ನೀರನ್ನ ನಾವು ಬಿಡೋದಿಲ್ಲ ಅಂಥೇಳಿ ಯಾರ ಪ್ರಾಣನೂ ಹೆಚ್ಚು ಕಮ್ಮಿ ಆಗಬಾರ್ದು. ನಾಳೆ ನಮ್ಮ ಲೀಡರ್ಸ್ ಏನು ಹೇಳ್ತಾರೆ, ಲೀಗಲ್ ಟೀಮ್ ಏನು ಹೇಳ್ತಾರೆ, ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ, ಆ ಭಾಗದ ನಾಯಕರುಗಳೆಲ್ಲ ಏನು ಹೇಳ್ತಾರೆ, ಅವ್ರ ಮಾತು ಕೇಳೋಣ. ಬೆಳಗ್ಗೆ ತಮಿಳುನಾಡಿಗೆ ಸ್ವಾಭಾವಿಕವಾಗಿ ನೀರು ಬಿಡಬೇಕಾಗುತ್ತೆ ಅಂತ ಸಿಎಂ ಹೇಳ್ತಾ ಇದ್ದಂತೆ ಮಧ್ಯಾಹ್ನ ಕಬಿನಿ ಜಲಾಶಯದ ಕ್ರಸ್ಟ್ ಗೇಟ್ಗಳು ಓಪನ್ ಆಗಿದ್ವು. 4 ಕ್ರಸ್ಟ್ ಗೇಟ್ಗಳ ಮೂಲಕ ಜಲಾಶಯದಿಂದ 10,000 ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದ್ದು ಕಪಿಲಾ ನದಿಯ ಮೂಲಕ ನೀರು ತಮಿಳುನಾಡಿಗೆ ಹರಿತಾ ಇದೆ. ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸುವ ಸಂಬಂಧ ನಾಳೆ ಸರ್ವಪಕ್ಷ ಸಭೆಯನ್ನು ಕರೆಯಲಾಗಿದೆ. ಮುಖ್ಯಮಂತ್ರಿ DK ಶಿವಕುಮಾರ್ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ಕರೆದಿದ್ದು ವಿಪಕ್ಷಗಳು ಭಾಗಿಯಾಗೋದು ಅನುಮಾನ ಅಂತ ಅನಿಸ್ತಾ ಇದೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಆದೇಶ.
ನಾಳಿನ ಸರ್ವಪಕ್ಷ ಸಭೆಗೆ ಗೈರಾಗಲಿದೆಯಾ ಬಿಜೆಪಿ? ಹೌದು, ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದ್ದು ಬರದ ಛಾಯೆ ಎದುರಾಗಿದೆ. ಮಳೆ ಬಾರದೆ ಜಲಾಶಯಗಳು ತುಂಬದೆ ಬರಿದಾಗ್ತಾ ಇದೆ. ಇದರ ನಡುವೆ ಈ ಹಿಂದಿನಂತೆ ತಮಿಳುನಾಡು ಕಾವೇರಿ ನೀರು ಬಿಡುವಂತೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮನವಿ ಮಾಡಿದ್ದು 15 ದಿನಗಳ ಕಾಲ 3500 ಕ್ಯೂಸೆಕ್ ನೀರು ಬಿಡುವಂತೆ ಆದೇಶವನ್ನು ಹೊರಡಿಸಲಾಗಿತ್ತು. ಸಿಡಬ್ಲ್ಯೂಆರ್ಸಿ ಆದೇಶವನ್ನೇ ಇದೀಗ ಸಿಡಬ್ಲ್ಯೂಎಂಎ ಕೂಡ ಎತ್ತಿ ಹಿಡಿದಿದ್ದು ನೀರು ಬಿಡಲೇಬೇಕಾದಂತಹ ಸಂಕಷ್ಟದ ಪರಿಸ್ಥಿತಿಗೆ ಸರ್ಕಾರ ಸಿಲುಕಿಕೊಂಡಿದೆ. ಸರ್ಕಾರ ತಮಿಳುನಾಡಿಗೆ ನೀರು ಹರಿಸದಂತೆ ವಿಪಕ್ಷಗಳು, ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಯನ್ನು ಆರಂಭಿಸಿದ್ದು ಕರ್ನಾಟಕ ಬಂದ್ಗೆ ಕರೆ ಕೂಡ ನೀಡಲಾಗಿದೆ. ಇದೀಗ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿದ್ದು ಪ್ರತಿಭಟನಾ ನಿರತರನ್ನ ಬಂದ್ ಮಾಡದಂತೆ ಸಮಾಧಾನ ಪಡಿಸುವ ಪ್ರಯತ್ನ ಕೂಡ ನಡೆಸಿದೆ. ಇದರ ನಡುವೆ ವಿಪಕ್ಷಗಳ ಅಭಿಪ್ರಾಯವನ್ನ ಪಡೆಯಲು ನಿರ್ಧರಿಸಿದ್ದು ಗೃಹ ಕಚೇರಿ ಕೃಷ್ಣಾದಲ್ಲಿ ಬೆಳಗ್ಗೆ 11 ಗಂಟೆಗೆ ಸರ್ವಪಕ್ಷ ಸಭೆಯನ್ನ ನಿಗದಿ ಮಾಡಲಾಗಿದೆ. ನಾಳೆ ನಮ್ಮ ಲೀಡರ್ಸ್ ಏನು ಹೇಳ್ತಾರೆ, ಲೀಗಲ್ ಟೀಮ್ ಏನು ಹೇಳ್ತಾರೆ, ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ, ಆ ಭಾಗದ ನಾಯಕರುಗಳೆಲ್ಲ ಏನು ಹೇಳ್ತಾರೆ, ಅವ್ರ ಮಾತು ಕೇಳೋಣ. ನೀರು ಬಿಟ್ಟು ಈಗ ಸರ್ವಪಕ್ಷ ಸಭೆ ಕರೆದಿದ್ದಾರೆ. ಸಿಡಬ್ಲ್ಯೂಎಂಎ, ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಪಾಲಿಸಲೇಬೇಕಾದ ಅನಿವಾರ್ಯತೆಯಲ್ಲಿ ಸರ್ಕಾರ ಇದೆ. ಆದರೆ ವಿಪಕ್ಷಗಳ ಮನವೊಲಿಸಲು ಸರ್ಕಾರ ಸರ್ವಪಕ್ಷಗಳ ಸಭೆಯನ್ನ ಕರೆದಿದೆ. ಆದರೆ ತಮಿಳುನಾಡಿಗೆ ಈಗಾಗಲೇ ನೀರು ಹರಿಸ್ತಾ ಇದ್ದು ಮೆಟ್ಟೂರು ಡ್ಯಾಂಗೆ ನೀರು ಹೋಗಿ ಸೇರಿದೆ ಅಂತ ವಿಪಕ್ಷಗಳು ಗಂಭೀರ ಆರೋಪವನ್ನು ಮಾಡಿವೆ. ಕೇವಲ ನೆಪಕ್ಕೆ ಮಾತ್ರ ಸರ್ವಪಕ್ಷ ಸಭೆ ಕರೆದಿದ್ದಾರೆ. ನಾವು ಈವರೆಗೂ ಸಭೆಗೆ ಹೋಗೋದರ ಬಗ್ಗೆ ತೀರ್ಮಾನವನ್ನ ಮಾಡಿಲ್ಲ. ನಮ್ಮ ನಾಯಕರು ಸಭೆಗೆ ಹೋಗಬೇಕೋ ಅಥವಾ ಬೇಡೋ ಅಂತ ತೀರ್ಮಾನವನ್ನ ಮಾಡಲಿದ್ದಾರೆ. ಬಳಿಕ ನಿರ್ಧಾರವನ್ನ ಮಾಡ್ತೇವೆ ಅಂತ ಶಾಸಕ ಅಶ್ವಥ್ ನಾರಾಯಣ್ ಬಿಜೆಪಿ ನಿಲುವನ್ನ ಸ್ಪಷ್ಟಪಡಿಸಿದ್ದಾರೆ. ನಮ್ಮ ಪಕ್ಷದ ಎಲ್ಲ ವರಿಷ್ಠರು ನಿಶ್ಚಯವನ್ನು ಮಾಡ್ತಾರೆ. ಮಾತುಕತೆಯಲ್ಲಿ ಭಾಗವಹಿಸಬೇಕಾ ಬೇಡವಾ ಅನ್ನುವಂಥದ್ದು. ಈಗ ಬರ್ತಿರೋಂಥ ವರದಿಗಳನ್ನ ಕೇಳ್ತಾ ಇದ್ದೆ, ನಾನು ಮಾಧ್ಯಮದಲ್ಲಿ ನೋಡಿದ್ದು. ಮಾತುಕತೆಯಲ್ಲಿ ಭಾಗವಹಿಸಲ್ಲ ಅಂತ ನಾನು ಕೇಳ್ಪಟ್ಟಿದ್ದೀನಿ. ನೋಡೋಣ, ಪಕ್ಷ, ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಇತರರು ಏನು ನಿರ್ಧಾರವನ್ನು ತಗೊಳ್ತಾರೆ ಅನ್ನೋಂಥದ್ದು ಆಧಾರದವಾಗಿ ಮಾತುಕತೆಯಲ್ಲಿ ಭಾಗವಹಿಸ್ತಾರೆ ಇಲ್ಲ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ. ಸದ್ಯ ಸರ್ಕಾರ ಸರ್ವಪಕ್ಷ ಸಭೆಯನ್ನು ನಡೆಸಲು ಸರ್ಕಾರ ನಿರ್ಧರಿಸಿದ್ದು ದಿನಾಂಕ, ಸ್ಥಳ, ಸಮಯವನ್ನು ನಿಗದಿಪಡಿಸಿದೆ. ಆದರೆ ವಿಪಕ್ಷಗಳು ಹೋಗಲಿದೆಯಾ ಇಲ್ಲವಾ ಅನ್ನೋ ಕುತೂಹಲ ಕೆರಳಿಸಿದೆ. ಹೋದರೆ ಏನು ಚರ್ಚೆಯಾಗಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ, ಹೋಗದೇ ಇದ್ರೆ ಸರ್ಕಾರವೇ ಯಾವ ನಿಲುವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕಾವೇರಿ ಕೊಳದಲ್ಲಿ ಮಳೆ ಆಗ್ತಾ ಇದ್ರು ರೈತರ ಆಕ್ರೋಶದ ಬೆಂಕಿ ಮಾತ್ರ ಕಡಿಮೆ ಆಗಿಲ್ಲ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಹರಿಸಬಾರದು ಅಂತ ರೈತರು ಹೋರಾಟವನ್ನು ಮುಂದುವರಿಸಿದ್ದಾರೆ. ಮಂಡ್ಯದ ಯುವಕನೊಬ್ಬ ನದಿಯಲ್ಲಿ ಬಂಡಿಗಳಿಗೆ ಮಾರ್ಕನ್ನು ಮಾಡಿದ್ದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾನೆ. ಈ ವರದಿ ನೋಡಿ. ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು. ಮಂಡ್ಯದ ಸಂಜೆ ವೃತ್ತದಲ್ಲಿ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯನ್ನು ತಡೆಯುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಮಂಡ್ಯದಲ್ಲಿ ದಿನದಿಂದ ದಿನಕ್ಕೆ ಕಾವೇರಿ ಹೋರಾಟ ತೀವ್ರಗೊಳ್ತಾ ಇದೆ. ಮಳೆ ಬಂದ್ರೂ ತಣ್ಣಗಾಗದ ಕಾವೇರಿ ಕಿಚ್ಚು. ಮಂಡ್ಯದಲ್ಲಿ ಮುಂದುವರೆದ ರೈತರ ಪ್ರತಿಭಟನೆ. ಕಾವೇರಿ ಹೋರಾಟ ಮಂಡ್ಯದ ರಣಭೂಮಿಯನ್ನ ಕೆಂಪಾಗಿಸಿದೆ. ತಮಿಳುನಾಡಿಗೆ ಕಾವೇರಿ ಹರಿಸಬೇಕು ಅಂತ ಸಿಡಬ್ಲ್ಯೂಎಂಎ ಆದೇಶದ ಬಳಿಕ ಹೋರಾಟದ ಕಾವು ತೀವ್ರಗೊಂಡಿದ್ದು ಇಂದು ಸಹ ಮಂಡ್ಯದ ಸಂಜೆಯ ವೃತ್ತದಲ್ಲಿ ಹೋರಾಟ ನಡೆಸಲಾಯಿತು. ಇಂದು ಅನ್ನದಾತರ ಹೋರಾಟಕ್ಕೆ ಮುಸ್ಲಿಂ ಸಮುದಾಯವು ಸಾಥ್ ನೀಡಿದ್ದು ಮಾನವ ಸರಪಳಿ ರಚಿಸಿ ಪ್ರತಿಭಟನೆ ನಡೆಸಿತು. ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿ ತಡೆದು ಆಕ್ರೋಶ ಹೊರಹಾಕಿದ ಪ್ರತಿಭಟನಾಕಾರರು ತಮಿಳುನಾಡಿಗೆ ನೀರು ಹರಿಸಬಾರದು ಅಂತ ಘೋಷಣೆ ಕೂಗಿದ್ರು. ಸಭೆ ನಡೀತಾ ಇದೆ. ಇಡೀ ರಾಜ್ಯದ ಸಭೆ, 224 ಶಾಸಕರು, ಇವರು ಎಲ್ಲ ಪಕ್ಷ ಭೇದ ಬಿಟ್ಟು ಒಂದು ಪ್ಲಾಟ್ಫಾರ್ಮ್ಗೊಂದು ಒಂದು ತೀರ್ಮಾನಕ್ಕೆ ಬಂದರೆ ಇವರು ನಮ್ಮ ರಾಜ್ಯಕ್ಕೆ ಒಳ್ಳೇದೈತದೆ. ನೀವು JDS, BJP, ಕಾಂಗ್ರೆಸ್ ಇದ್ದಿದ್ದೀರಾ, ಮುಂದಿನ ದಿನಗಳಲ್ಲಿ ನಾವು ಮಾಡ್ಕೊಳ್ಳೋಮ್ಮ. ಪಕ್ಷ ವಿಪಕ್ಷ ಇದ್ದೇ ಇರ್ತದೆ, ನಾವು ಮಾಡ್ಕೊಳ್ಳೋಮ್ಮ. ನಾವು ಮಾಡೋದು ಒಂದೇ, ನಮಗೆ ನ್ಯಾಯ ಬೇಕು, ನಮಗೆ ಅನ್ಯಾಯ. ಮೊನ್ನೆ ಸನ್ಮಾನ್ಯ ರವಿಕುಮಾರ್ ಅವರು ಏನು ಹೇಳಿದ್ದಾರೆ, ತಮಿಳುನಾಡಿನ ಸಮುದ್ರಕ್ಕೆ ಹೋಯ್ತೈತೆ. ನಾವು ಕೇಳ್ತಾ ಇರೋದು ಕುಡಿಯೋಕ್ಕೆ ಮತ್ತು ಜಾನುವಾರುಗಳಿಗೆ, ಬೆಳೆಯಲ್ಲ. ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿ ತಡೆದ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯಲು ಪೊಲೀಸರು ಮುಂದಾಗಿದ್ರು. ಈ ವೇಳೆ ಸಂಘರ್ಷದ ಸ್ಥಿತಿ ನಿರ್ಮಾಣವಾಗಿತ್ತು.
ಪೊಲೀಸ್ನವರು ಪ್ರತಿಭಟನಾಕಾರರನ್ನ ರಸ್ತೆಯಿಂದ ಹೊರಗಡೆ ಕಳಿಸ್ತಾ ಇದ್ರೆ, ಮತ್ತೊಂದೆಡೆ ಪ್ರತಿಭಟನಾಕಾರರು ನಾವು ರಸ್ತೆಯಲ್ಲಿ ಪ್ರತಿಭಟನೆ ಮಾಡ್ತೀವಿ, ಪ್ರತಿಭಟನೆ ಮಾಡೋದಕ್ಕೆ ಬಿಡಿ ಅಂತ ಹೇಳಿ ಆಗ್ರಹಿಸ್ತಾ ಇರುವಂಥ ದೃಶ್ಯಗಳನ್ನು ಕೂಡ ಗಮನಿಸಬಹುದು. ಒಂದೆಡೆ ರಸ್ತೆ ತಡೆ ಮಾಡಿದಂಥ ಸಂದರ್ಭದಲ್ಲಿ ವಾಹನಗಳು ಜಾಮ್ ಆಗಿದ್ವು. ಹೀಗಾಗಿ ಆ ಪ್ರತಿಭಟನಾಕಾರರನ್ನ ವಾಪಸ್ ಕಳಿಸುವಂಥ ಕೆಲಸವನ್ನ, ಜೊತೆಗೆ ರಸ್ತೆಯಿಂದ ಪಕ್ಕಕ್ಕೆ ಕಳಿಸುವಂಥ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ರೈತರ ಪ್ರತಿಭಟನೆಗೆ ಬೆಂಬಲ ಮಾಡೋದಕ್ಕೆ ಬಂದರೆ, ಬೆಂಬಲ ನೀಡೋದಕ್ಕೆ ಬಂದರೆ ಇಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಕೊಡ್ತಿಲ್ಲ ಅಂತ ಹೇಳಿ ಪೊಲೀಸರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥ ಘಟನೆ ಕೂಡ ನಡೀತಾ ಇರುವಂಥದ್ದು. ಕಾವೇರಿ ನದಿ ಮಧ್ಯದ ಬಂಡೆಗಳಿಗೆ ಬಿಳಿ ಬಣ್ಣ. ತಮಿಳುನಾಡಿಗೆ ಕದ್ದು ಮುಚ್ಚಿ ರಾಜ್ಯ ಸರ್ಕಾರ ನೀರು ಹರಿಸ್ತಿದ್ಯಾ ಅನ್ನೋದನ್ನ ತಿಳಿಯೋದಕ್ಕೆ ಯುವಕನೊಬ್ಬ ಬಂಡೆಗಳಿಗೆ ಮಾರ್ಕ್ ಮಾಡಿದ್ದಾನೆ. ಸಂಗಮದಲ್ಲಿ ಕಾವೇರಿ ನದಿ ಮಧ್ಯೆ ಬಂಡೆಗೆ ಬಣ್ಣ ಬಳಿದು ಗುರುತು ಮಾಡಿದ್ದು, ನೀರಿನ ಮಟ್ಟ ಏರಿಕೆಯಾದರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಮಂಡ್ಯ ಮಾತ್ರವಲ್ಲ, ಬೆಂಗಳೂರಿನಲ್ಲೂ ಕಾವೇರಿ ಪರ ಹೋರಾಟ ಜೋರಾಗಿತ್ತು. ಕರವೇ ಮಹಿಳಾ ಕಾರ್ಯಕರ್ತರು ಪ್ರತಿಭಟನಾ ರ್ಯಾಲಿ ಮಾಡಿದ್ದು, ಕರವೇ ನಾರಾಯಣಗೌಡರ ಕಚೇರಿಯಿಂದ ಹೊರಟವರನ್ನ ಪೊಲೀಸರು ವಶಕ್ಕೆ ಪಡೆದರು. ಇನ್ನು ಆಗಸ್ಟ್ 13ರಂದು ಕರೆ ನೀಡಿರುವ ಕರ್ನಾಟಕ ಬಂದ್ ವಾಪಸ್ ಪಡೆಯುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮನವಿ ಮಾಡಿದ್ದಾರೆ. ವಿಶೇಷವಾಗಿ ಏನು ಆಗಸ್ಟ್ 13ನೇ ತಾರೀಕು ಬಂದನ್ನು ಕರೆದಿದ್ದಾರೆ, ಅದನ್ನು ಕೂಡ ಹಿಂಪಡಿಬೇಕು. ಅದರಿಂದ ಯಾರಿಗೂ ಕೂಡ ಪ್ರಯೋಜನ ಆಗೋದಿಲ್ಲ ಅಂತಲೂ ಕೂಡ ಮನವಿ ಮಾಡಿಕೊಂಡಿದ್ದೇವೆ. ಅದಕ್ಕೆ ಆ ಮನವಿಗೆ ಸ್ಪಂದಿಸ್ತಾರಂತ ನಾನು ಭಾವಿಸ್ತಾ ಇದ್ದೇನೆ. ಸೊ ಇವತ್ತು ಪ್ರಧಾನಮಂತ್ರಿಯವರು ಬಂದಾಗ ಹಿಂದೆ ನಾವೇನು ಅವರಿಗೆ ಸಲ್ಲಿಸಿದ್ದೀವಿ ಅದನ್ನು ವೈಯಕ್ತಿಕವಾಗಿ ಪುನರುಚ್ಚರಿಸ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ವೈಯಕ್ತಿಕವಾಗಿ. ಕಾವೇರಿ ಕೊಳ್ಳದಲ್ಲಿ ಮಳೆಯಾಗ್ತಿದ್ರೂ ಹೋರಾಟದ ಕಾವು ಕಡಿಮೆಯಾಗಿಲ್ಲ. ಈ ನಡುವೆ ಕಬಿನಿ ಜಲಾಶಯದಿಂದ ತಮಿಳುನಾಡಿನತ್ತ ನೀರು ಹರಿಯುತ್ತಿದ್ದು ರೈತರು ಕೆರಳುವಂತೆ ಮಾಡಿದೆ. ತಮಿಳುನಾಡಿಗೆ ನೀರು ಹರಿಸಬೇಕೆಂಬ CWMA ಆದೇಶ ಕಾವೇರಿ ಕೊಳದ ರೈತರಿಗೆ ಬರ ಸಿಡಿಲು ಬಡದಂತೆ ಮಾಡಿದೆ. ಹೋರಾಟಗಾರರ ಕಿಚ್ಚು ತಮಿಳುನಾಡು ಸಿಎಂ ವಿಜಯ್ ಮೇಲೂ ನೆಟ್ಟಿದ್ದು, ವಿಜಯ್ ಬೆಂಗಳೂರು ಭೇಟಿ ಮುರಿದು ಬಿದ್ದಿದೆ. ಕರ್ನಾಟಕದಲ್ಲಿ ಜನನಾಯಕನ್ ಸಿನಿಮಾ ಪ್ರದರ್ಶನಗಳು ಕೂಡ ರದ್ದಾಗಿದೆ. ಕಾವೇರಿ ಜಲ ವಿವಾದ ಕೇವಲ ನೀರು ಗಲಾಟೆ ಮಾತ್ರವಲ್ಲ, ಕರ್ನಾಟಕ ತಮಿಳುನಾಡು ರಾಜ್ಯಗಳ ರಾಜಕೀಯದ ಮುಖ್ಯ ಅಜೆಂಡವೂ ಆಗಿದೆ. ಮೇಕೆದಾಟು ವಿಚಾರವಾಗಿ ಎರಡು ರಾಜ್ಯಗಳ ನಡುವೆ ಮಾತುಕತೆಗೆ ಮುಂದಾಗಿದ್ದ ನಟ ವಿಜಯ್ ಕನಸಿಗೆ CWMA ಆದೇಶ ತಣ್ಣೀರು ಸುರಿದಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಬೇಕು ಅಂತ ಹೇಳ್ತಾ ಇದ್ದಂತೆ ನಟ ವಿಜಯ್ ವಿರುದ್ಧವೂ ಆಕ್ರೋಶ ಜೋರಾಗಿದೆ. ಹೌದು, ನಟ ವಿಜಯ್ಗೆ ತಮಿಳುನಾಡು ಮಾತ್ರವಲ್ಲ, ಕರ್ನಾಟಕದಲ್ಲೂ ಸಾಗರದಷ್ಟು ಅಭಿಮಾನಿಗಳಿದ್ದಾರೆ. ಕರುನಾಡಿನಲ್ಲೂ ವಿಜಯ್ಯರ ಸಿನಿಮಾಗಳು ಬಾಕ್ಸ್ ಆಫೀಸ್ ಲೂಟಿ ಮಾಡಿದ ಉದಾಹರಣೆಗಳು ಇವೆ. ಅದರಲ್ಲೂ ವಿಜಯ್ರ ಕೊನೆಯ ಸಿನಿಮಾ ಜನನಾಯಕನ್ ಕರ್ನಾಟಕದಲ್ಲೂ ಕೋಟಿ ಕೋಟಿ ಸೂರೆ ಮಾಡುತ್ತೆ ಅಂತ ನಿರ್ಮಾಪಕರು ಅಂದಾಜು ಮಾಡಿದ್ರು. ಆದ್ರೆ ಕಾವೇರಿ ಕಿಚ್ಚು ಜನನಾಯಕನ್ರನ್ನ ಕರ್ನಾಟಕದಿಂದಲೇ ಓಡಿಸುತ್ತಿದೆ. ಹೌದು, ಬೆಂಗಳೂರು ಸೇರಿದಂತೆ ಕರ್ನಾಟಕದ ಬಹುತೇಕ ಥಿಯೇಟರ್ಗಳಲ್ಲಿ ಜನನಾಯಕನ್ ಸಿನಿಮಾ ಪ್ರದರ್ಶನ ರದ್ದಾಗಿದೆ. ಮಾತ್ರವಲ್ಲ, ಎಲ್ಲಿಯೂ ಪೋಸ್ಟರ್ ಸಹ ಕಾಣದಂತೆ ತೆಗೆದು ಬಿಸಾಕಲಾಗಿದೆ. ಈ ನಡುವೆ ಮಂಡ್ಯದಲ್ಲಿ ವಿಜಯ್ ವಿರುದ್ಧ ಹೋರಾಟ ಜೋರಾಗಿದ್ದು, ಗೋ ಬ್ಯಾಕ್ ವಿಜಯ್ ಪೋಸ್ಟರ್ ಹಿಡಿದು ಪ್ರೊಟೆಸ್ಟ್ ಮಾಡಿದ್ರು. ಮಂಡ್ಯದಲ್ಲಿ ಗೋ ಬ್ಯಾಕ್ ವಿಜಯ್ ಅನ್ನೋ ಒಂದು ಪೋಸ್ಟರ್ ಹಿಡಿದು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸಬಹುದು. ಮಂಡ್ಯದ ಸಂಜೆಯ ವೃತ್ತದಲ್ಲಿ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ಕುಳಿತು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು.
ಮಂಡ್ಯದ ಸಂಜಯ್ ಸರ್ಕಲ್ನಲ್ಲಿ ಮಂಡ್ಯ ರಕ್ಷಣಾ ವೇದಿಕೆ ಕಾರ್ಯಕರ್ತರು ವಿಜಯ್ ಬೆಂಗಳೂರಿಗೆ ಬರೋದು ಬೇಡ ಅಂತ ಆಗ್ರಹ ಮಾಡಿ ಪ್ರತಿಭಟನೆ ನಡೆಸಿದ್ರು. ವಿಜಯ್ ಅವರಿಗೆ ಕರ್ನಾಟಕ ರೈತರ ಬಗ್ಗೆ ಆಸಕ್ತಿ ಇಲ್ಲ, ಮತ್ತೆ ಅಲ್ಲೂ ರೈತರು ಇಲ್ಲೂ ರೈತರು ಅಂತ ಒಂದು ಮನೋಭಾವನೆ ಇಲ್ಲ, ಹೃದಯವಂತಿಕೆ ಇಲ್ಲ. ಅವ್ರು ತಮಿಳುನಾಡು ರೈತರು ಬದುಕಬೇಕು, ಕರ್ನಾಟಕ ರೈತರು ಹಾಳಾಗಬೇಕು ಅನ್ನೋ ಮನೋಭಾವದಲ್ಲಿ ಉಳ್ಳವರು. ಈಗ ನಾವು ಬಿಡಂತ ನೀರು ವ್ಯವಸಾಯಕ್ಕೆ ಅನುಗುಣ ಆಗಿದೆ, ಅವರಿಗೆ ಬಗೆಹರಿಸ್ಕೊಳ್ಳೋದಾದ್ರೆ ಸರ್ ಇವರು ಕರ್ನಾಟಕದಲ್ಲೇ ಬಗೆಹರಿಸ್ಕೊಳ್ಬೋದು. ಯಾಕಂತ ಹೇಳಿದ್ರೆ ರೈತರ ಮುಂದೆ ಒಂದು ರೈತರ ಉಳಿಸುವಂತ ಒಂದು ಹೇಳ್ತಾರೆ, ಹಿಂದೆ ನೋಡಿದ್ರೆ ಬಾಯಿ ಅಂತೇಳಿ ಒಂದು ಇದು ಮಾಡ್ತಾರೆ. ಮತ್ತೆ ಇತ್ತೆ ನಾಯಕರುಗಳು ಮೇಕೆದಾಟು ಯೋಜನೆ ಯಾಕೆ ಜಾರಿ ತಂದಿಲ್ಲ? ತಮಿಳುನಾಡು ಸಿಎಂ ವಿಜಯ್ ವಿರುದ್ಧ ಆಕ್ರೋಶ ಸ್ಫೋಟಗೊಳ್ತಾ ಇದ್ದಂತೆ ಕರ್ನಾಟಕ ಸರ್ಕಾರ ಅಲರ್ಟ್ ಆಗಿದೆ. ಆಗಸ್ಟ್ 3ರಂದು ವಿಜಯ್ ಬೆಂಗಳೂರಿಗೆ ಬರ್ತಾ ಇಲ್ಲ ಅಂತ ಸಿಎಂ ಡಿಕೆ ಶಿವಕುಮಾರ್ ಇಂದು ಮತ್ತೆ ಸ್ಪಷ್ಟಪಡಿಸಿದ್ರು. ವಿಜಯ್ನವರಿಗೆ ಇನ್ನೊಂದು ದಿನ ಡೇಟ್ ಅಲ್ಲಿ ಒಳ್ಳೆ ಸ್ವಲ್ಪ ತಿಳಿ ಆಗ್ಲಿ, ಆಮೇಲೆ ಬನ್ನಿ ಅಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆ. ಸದ್ಯಕ್ಕಂತೂ ಆಗಸ್ಟ್ 3ರ ವಿಜಯ್ ಕರ್ನಾಟಕ ಪ್ರವಾಸ ಮುರಿದು ಬಿದ್ದಿದೆ. ವರ್ಣದೇವ ಕೃಪೆ ತೋರಿ ಮಳೆ ಸುರಿಸಿದ್ರೆ ವಿಜಯ್ ಮತ್ತೆ ಬೆಂಗಳೂರಿಗೆ ಬರೋ ನಿರೀಕ್ಷೆ ಇದೆ. ದಕ್ಷಿಣ ಕರ್ನಾಟಕದಲ್ಲಿ ಕಾವೇರಿ ನೀರಿಗಾಗಿ ಕಿಚ್ಚು ಜೋರಾಗಿದ್ದರೆ ಉತ್ತರ ಕರ್ನಾಟಕ ಬರದ ಹೊಡೆತಕ್ಕೆ ಸಿಕ್ಕಿ ತತ್ತರಿಸಿದೆ. ಮುಂಗಾರು ಕೈಕೊಟ್ಟಿದ್ದು ಸಾಲ ಸೋಲ ಮಾಡಿ ಬೆಳೆದ ಬೆಳೆ ಒಣಗ್ತಾ ಇದೆ. ನೀರಿಲ್ಲದೆ ಜನರು ಪರದಾಡ್ತಿದ್ದಾರೆ. ಎಲ್ ನೀನೋ ಪರಿಣಾಮ ಅಲ್ಪ ಸ್ವಲ್ಪ ಮಳೆಯಾಗಿದೆ, ಆದರೆ ಹಸಿ ಬರದ ಪರಿಣಾಮದಿಂದ ಅನ್ನದಾತರು ಸಂಕಷ್ಟದಲ್ಲಿದ್ದಾರೆ. ಹಸಿ ಬರ ಅಂದರೆ ಏನು, ಅದರ ಪರಿಣಾಮವೇನು, ಇದೇ ಇವತ್ತಿನ ಕ್ಯಾಂಪೇನ್ ಸ್ಟೋರಿ. ಕರ್ನಾಟಕದ ದಕ್ಷಿಣದಲ್ಲಿ ಕಾವೇರಿದ ಹೋರಾಟ. ಕರ್ನಾಟಕದ ಉತ್ತರದಲ್ಲಿ ಬರಕ್ಕೆ ರೈತರ ಪರದಾಟ. ದಕ್ಷಿಣ ಕರ್ನಾಟಕದಲ್ಲಿ ಜೀವನಾಡಿ ಕಾವೇರಿ ಕಿಚ್ಚು ದಗದಗಿಸ್ತಾ ಇದೆ. ರೈತರು, ಕನ್ನಡ ಪರ ಸಂಘಟನೆಗಳು ಹಾಗೂ ರಾಜಕೀಯ ನಾಯಕರು ಹೋರಾಟದ ರಣಕಹಳೆ ಮೊಳಗಿಸಿದ್ದಾರೆ. ಅತ್ತ ಹಸಿ ಬರಕ್ಕೆ ಉತ್ತರ ಕರ್ನಾಟಕ ಅಕ್ಷರಶಃ ನಲಿಗೆ ಹೋಗಿದೆ. ಕೊಪ್ಪಳ, ವಿಜಯನಗರ, ಗದಗ, ಬಾಗಲಕೋಟೆ, ಕಲಬುರಗಿ, ವಿಜಯಪುರ, ಚಿತ್ರದುರ್ಗ, ಹಾವೇರಿ ಜಿಲ್ಲೆಯ ಹಲವೆಡೆ ತಾಂಡವ ಆಡ್ತಾ ಇದೆ. ಬರ ಪೀಡಿತ ಜಿಲ್ಲೆಗಳಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಈ ಪೂರ್ತಿ ಏನು ಕಂಡಮ್ ಏನು ಬೆಳೆದಿಲ್ಲ ಮೇಡಮ್ ಅವ್ರೆ, ಇನ್ಮೇಲೆ ಏನು ಬೆಳೆಯೋಕ್ಕೂ ಆಗಲ್ಲ. ದನ ಕರಿಗೆ ಮೇವಾಗುತ್ತಂತಂದು ಅಷ್ಟೇ. ಉರುಳಿ ಸಿಜ್ಜೆ ಮಾಡ್ಕೊಂಡ್ರೆ ದನ ಕರಕ್ಕೆ ಮೇವಾಗುತ್ತೆ. ಊಟಕ್ಕೂ ತೊಂದರೆ ಆಗಿದೆ ಮೇಡಮ್ ಅವರೇ, ಊಟಕ್ಕೂ ತೊಂದರೆ ಆಗಿದೆ. ಹಂಗಾಗಿ ಭಾಳ ಸಮಸ್ಯೆ ಆಗಿದೆ. ಪರಿಹಾರ ಸರ್ಕಾರದಿಂದ ಏನಾದರೂ ಪರಿಹಾರ ಬಂದರೆ ಮಾತ್ರ ಅದಕ್ಕೇನಾದರೂ ಮಾಡೋಕ್ಕಾಗುತ್ತೆ. ಹಸಿ ಬರದ ತೀವ್ರ ಹೊಡೆತಕ್ಕೆ ಉತ್ತರ ಕರ್ನಾಟಕದ ರೈತರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಅಲ್ಪ ಸ್ವಲ್ಪ ಮಳೆ ಹೊರತುಪಡಿಸಿದ್ರೆ 2001ರಿಂದ 2015ರವರೆಗೆ ನಿರಂತರವಾಗಿ ಕರ್ನಾಟಕ ಬರದಿಂದ ಬಸವಳಿಯುತ್ತಲೇ ಬಂದಿದೆ. ಈ ಬಾರಿ ಎಲ್ ನೀನೋ ಪರಿಣಾಮದಿಂದ ಗರ ಬಡಿಸುವಂತ ಹಸಿ ಬರ ಅನ್ನದಾತರನ್ನ ಸಾಲದ ಶೂಲಕ್ಕೆ ದೂಡ್ತಾ ಇದೆ. ಮಾರ್ಚ್ಲಿಂದ ಇಲ್ಲಿ ಮಠ ಭೂಮಿಯನ್ನು ವ್ಯವಸಾಯ ಮಾಡಿ ಎಲ್ಲ ಸಾಗುವಳಿ ಮಾಡಿ 1 ಎಕರೆಗೆ ಏನಿಲ್ಲ ಅಂದ್ರೆ ಸರಿ ಸುಮಾರು 25ರಿಂದ 40 ಸಾವಿರ ಖರ್ಚು ಮಾಡಿ ಇವಾಗ ಎಲ್ಲ ಬೆಳೆಗಳನ್ನು ಜಮೀನಿಗೆ ಹಾಕಿ ಬಿತ್ತಿದ್ದೀವಿ. ಹಸಿ ಬರ ಅಂದ್ರೆ ಅಲ್ಪ ಸ್ವಲ್ಪ ಮಳೆ ಇರುತ್ತೆ, ನೆಲ ನೆನೆಯುವಷ್ಟಲ್ಲ, ನೀರು ಇಂಗುವಷ್ಟಲ್ಲ, ಬೆಳೆಗೆ ಬೇಕಾಗುವಷ್ಟು ತೇವಾಂಶ ಸಂಗ್ರಹ ಆಗದೆ ಸೊರಗಿ ಸಾಯುತ್ತವೆ. ಮುಂಗಾರಿನ ಮೊದಲ ಬೆಳೆ ನೆಲಕಚ್ಚಿದೆ. ಜಾನುವಾರುಗಳಿಗೂ ಮೇವಿನ ಕೊರತೆ ಉಂಟಾಗಿದೆ. ಇಂಥ ವಿಚಿತ್ರ ಪರಿಸ್ಥಿತಿಯಲ್ಲಿ ಬರದ ಪರಿಣಾಮಗಳನ್ನು ನಿಖರವಾಗಿ ಅಂದಾಜಿಸುವುದು ರೈತರಿಗೂ ಕಷ್ಟ ಎಂಬಂತಾಗಿದೆ. ನಷ್ಟವಂತೂ ಬದುಕುಗಳನ್ನು ಬೀದಿಗೆ ತಳ್ಳುವಷ್ಟಿದೆ. ಹಸಿ ಬರದ ಪರಿಣಾಮಗಳ ಬಗ್ಗೆ ನಿಖರ ಸೂಕ್ತ ಅಂಕಿಅಂಶ ಹೊಂದಿಲ್ಲ ಅನ್ನೋ ಆರೋಪ ವಿಪಕ್ಷಗಳದ್ದು. ಇವತ್ತು ಇಡೀ ರಾಜ್ಯದಲ್ಲಿ ಬರಗಾಲ ಪೂರ್ತಿ ಆಲ್ಮೋಸ್ಟ್ ಆಲ್ 150ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರಗಾಲ ಬಂದಿದೆ. ಸೊ ಇಷ್ಟು ದೊಡ್ಡ ಬರಗಾಲ, ಅದ್ರ ಬಗ್ಗೆ ಮುಖ್ಯಮಂತ್ರಿ ಕಾಳಜಿ ಇಲ್ಲ. ಅವರು ಯಾವುದೇ ಸಭೆಗಳನ್ನು ಮಾಡಿ ಜಿಲ್ಲೆವಾರು ಬರಬೇಕಾಯ್ತು. ಮುಖ್ಯಮಂತ್ರಿ ದಿನಕ್ಕೊಂದು 3-4 ಜಿಲ್ಲೆಗಳಿಗೆ ಭೇಟಿ ಮಾಡಿ ಸಭೆ ಮಾಡಿ ಅಧಿಕಾರಿಗಳಿಗೆ ಚುರುಕು ಮುಟ್ಬೇಕು. ರಾಜ್ಯದಲ್ಲಿ ಎಂದು ಕಾಣದಂತಹ ಬರಗಾಲ ಆವರಿಸಿದೆ. ಅನ್ನದಾತ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾನೆ. ಕಳೆದ 3 ತಿಂಗಳಲ್ಲಿ ಕರ್ನಾಟಕದಲ್ಲಿ 31 ಜನ ರೈತರು ಆತ್ಮಹತ್ಯೆ ಮಾಡಿದ್ದಾರೆ. 2025-26ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ 787 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರೈತರ ಆತ್ಮಹತ್ಯೆ ನಿರಂತರವಾಗಿ ನಡೀತಾ ಇದೆ. ಕರ್ನಾಟಕದಲ್ಲಿ ಸರ್ಕಾರ ಇದೆಯೋ ಇಲ್ಲೋ ಅನ್ನೋಂಥ ಒಂದು ಅನುಮಾನ ಮೂಡ್ತಾ ಇದೆ. ಎಲ್ಲ ಕಡೆಗಳಲ್ಲಿ ಬಟ ಬಯಲು, ಏನು ಬೆಳೆ ಇಲ್ಲ. ಒಂದ್ಸರಿ ಏನು ಮಳೆ ಬಂತು ಪ್ರಾರಂಭದಲ್ಲಿ, ಅವಾಗೇನು ಬಿತ್ತನೆ ಮಾಡಿದ್ದಾರೆ, ಆಮೇಲೆ ಅದು ಬೆಳೆದೇ ಇಲ್ಲ. ಮತ್ತು
ಸುಮಾರು 70-80% ಹುಟ್ಟಿಲ್ಲ, ಒಂದು 20-30% ಹುಟ್ಟಿದೆ, ಅದು ಮೇಲಕ್ಕೆ ಎದ್ದಿದೆ. ಇನ್ನು ತಜ್ಞರು ಹೇಳೋ ಪ್ರಕಾರ ಪರಿಸ್ಥಿತಿ ಹೀಗೆ ಮುಂದುವರೆದಲ್ಲಿ ಆಗಸ್ಟ್ ಮೊದಲ ವಾರದವರೆಗೆ ನೋಡಿ ಬರ ಘೋಷಣೆ ಮಾಡಬಹುದು. ಅದರಂತೆ ಈವರೆಗೂ ಹಸಿ ಬರ ಇರುವ ರಾಜ್ಯದ ಭಾಗಗಳಲ್ಲಿ ಮಳೆಯ ಹೇಳ ಹೆಸರಿಲ್ಲ. ಹಾಗಾಗಿ ಸರ್ಕಾರ ಈಗ ಬರ ಘೋಷಣೆ ಮಾಡಲು ಇರುವಂತಹ ಅಡ್ಡಿಯಾದರೂ ಏನು ಅನ್ನೋದು ಸದ್ಯದ ಪ್ರಶ್ನೆ. ಮಿಡ್ ಸೀಸನ್ ಡ್ರೌಟ್ಗೆ ಮಾಡ್ಬೋದು ಅನ್ನೋದು ಒಂದು ಟೈಮ್ಲಿನೆಸ್ ಫಿಕ್ಸ್ ಮಾಡಿದ್ದಾರೆ. ಅದ್ರ ಪ್ರಕಾರ ನೋಡಿದಾಗ ನಿಮಗೆ ಬರ ಡಿಕ್ಲೇರ್ ಮಾಡಬೇಕಾಗಿದ್ರೆ ಜುಲೈ ಎಂಡ್ವರೆಗೂ ನೋಡಬೇಕಾಗ್ತದೆ. ಕಂಡೀಷನ್ಸ್ ಎಲ್ಲ ಅವ್ರು ಏನೇನು ಹೇಳಿದ್ದಾರೆ ಕಂಡೀಷನ್ಸು ಅಲ್ಲಿ ಕ್ವಾಲಿಫೈ ಆದರೆ ಬರ ಡಿಕ್ಲರೇಷನ್ನು ಆಗಸ್ಟ್ ಫಸ್ಟ್ ವೀಕಲ್ಲೇ ಮಾಡ್ಬೋದು. ನಾವು 4 ತಿಂಗಳಲ್ಲಿ 2 ತಿಂಗಳು ಮುಗಿದೋದ್ಮೇಲೆ ನಾವು ಡಿಕ್ಲೇರ್ ಮಾಡ್ಬೋದು. ಇವಾಗ 178 ತಾಲೂಕುಗಳ ಮೇಲೆ ವರ್ಣನ ಮುನಿಸು. ಈಗಲೇ 60% ಮಳೆ ಕಡಿಮೆ ಇದೆ. 178 ತಾಲೂಕುಗಳಲ್ಲೂ ಕೂಡ ಕೊರತೆ ಕಾಣ್ತಾ ಇದೆ. ಸೊ ಈಗ ನಾವು ಅದರಲ್ಲಿ 158 ತಾಲೂಕು ಭಾಳ ಸಾಧಾರಣ ಮಳೆ ಇದೆ. ಸೊ ಇದನ್ನೆಲ್ಲ ನಾವು ಚರ್ಚೆ ಮಾಡಿದ್ದೇನೆ, ಅಧಿಕಾರಿಗಳ ಹತ್ರ ಮಾಹಿತಿಯನ್ನೆಲ್ಲ ಪಡ್ಕೊಂಡಿದ್ದೇನೆ. ನೀವು ಯಾವುದಕ್ಕೂ ವೆಯ್ಟ್ ಮಾಡಬೇಡಿ, ಜನ ಗುಳೆ ಹೋಗ್ತಾರೆ. ಈಗ ಬಾಗಲಕೋಟೆನಲ್ಲಿ, ವಿಜಯನಗರದಲ್ಲಿ ಅಲ್ಲೆಲ್ಲ ವರದಿಗಳು ಬಂತು, ಈ ಜನ ಊರು ಬಿಡ್ತಾ ಇದ್ದಾರೆ ಅಂತ. ಆ ಊರು ಬಿಡೋದನ್ನು ನಿಲ್ಲಿಸೋದಕ್ಕೋಸ್ಕರ ಈ VBG ರಾಮ್ಜಿ ಪ್ರೋಗ್ರಾಮ್ ಏನಿದೆ ಅದರಲ್ಲಿ ನೀವು ಹಣದ ಕೊರತೆ ಇಲ್ಲ ನಮಗೆ. ಅದಕ್ಕೋಸ್ಕರ ನೀವು ಕೆಲಸಗಳನ್ನು ಪ್ರಾರಂಭ ಮಾಡಿ ಅಂತ ಡೈರೆಕ್ಷನ್ ಕೊಟ್ಟಿದ್ದೀವಿ. ಬರ ಘೋಷಣೆ ಆಗಬೇಕು. ಸರ್ಕಾರದಿಂದ ಕೇಂದ್ರಕ್ಕೆ ಅಂಕಿಅಂಶಗಳ ಸಮೇತ ವರದಿ ನೀಡಬೇಕು. ಕೇಂದ್ರದ ತಂಡ ಜಂಟಿ ಸರ್ವೆ ಮಾಡಿ ಬರದ ತೀವ್ರತೆ ಪರಿಗಣಿಸಿ ಪರಿಹಾರ ಘೋಷಣೆ ಮಾಡಬೇಕು. ರಾಜ್ಯ ಸರ್ಕಾರವು ಮನವಿಗೆ ಸ್ಪಂದಿಸಬೇಕು ಎಂಬ ಕೂಗು ಕೇಳಿಬರ್ತಾ ಇದೆ. ವೀಕ್ಷಕರೇ, ರಿಪಬ್ಲಿಕ್ ಕನ್ನಡ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಬರ್ತಾ ಇದೆ. ಅದರಂತೆ ನೀವು ಅಭಿಪ್ರಾಯವನ್ನು ತಿಳಿಸಬಹುದು. ಕರ್ನಾಟಕದ ದಕ್ಷಿಣದಲ್ಲಿ ಕಾವೇರಿ ಕಾವು, ಉತ್ತರದಲ್ಲಿ ಹಸಿ ಬರದ ಬಿಸಿ. ಸರ್ಕಾರ ಏನು ಕ್ರಮ ಕೈಗೊಳ್ಳಬೇಕು? ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮಗೆ ಕರೆ ಮಾಡಿ ತಿಳಿಸಿ. ನಮ್ಮ ವಾಟ್ಸಪ್ ನಂಬರ್ಗೆ 2 ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಮೆಸೇಜ್ ಕೂಡ ಮಾಡ್ಬೋದು. ಎಕ್ಸ್ ಖಾತೆಯಲ್ಲೂ ಕೂಡ ಅಭಿಪ್ರಾಯವನ್ನು ಹಂಚಿಕೊಳ್ಳಬಹುದು. ರಾಜ್ಯದ ದಕ್ಷಿಣದಲ್ಲಿ ಕಾವೇರಿ ಬಿಸಿ, ಉತ್ತರದಲ್ಲಿ ಬರದ ಕಾವು. ಸರ್ಕಾರ ಹೇಗೆ ನಿಭಾಯಿಸಬೇಕು? ಮಾಣಿಕ್ ಅಂತೇಳಿ ಕಲಬುರಗಿಯಿಂದ ಕರೆ ಮಾಡಿದ್ದಾರೆ. ಮಾಣಿಕ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ, ಸರ್ಕಾರ ಏನು ಮಾಡ್ಬೇಕೀಗ? ಸರ್ಕಾರ ನೋಡಿ ಸರ್, ದಕ್ಷಿಣಕ್ಕೆ ತಮಿಳ್ನಾಡಿಗೆ ಏನಪ್ಪ ಅಂತ ನೀರು ಬಿಡಬಾರ್ದು. ಆಯ್ತು. ಉತ್ತರಕ್ಕೆ ಏನಪ್ಪ ಅಂದ್ರೆ ನಮ್ಮ ಕಲಬುರಗಿ, ಬಿಜಾಪುರ, ಬೀದರ, ವಿಜಾಪುರ ಏನಪ್ಪ ಅಂತಾರ ಕಂಪ್ಲೀಟ್ ಬರಗಾಲ ಘೋಷಣೆ ಮಾಡ್ಬೇಕು. ಒಟ್ಟ ಏನು ಬೆಳೆ ಇಲ್ಲ, ನೀರಿಲ್ಲ, ಕುಡಿಯೋಕೆ ನೀರು ಸಿಗಂಗಿಲ್ಲ, ಏನೂ ಇಲ್ಲ. ಅದಕ್ಕಾಗಿ ಏನಪ್ಪ ಅಂದ್ರೆ ನಮ್ಮ ಕಲಬುರಗಿ ಇರ್ಬೋದು, ಬಿಜಾಪುರ ಇರ್ಬೋದು, ಯಾದಗಿರಿ, ಬೀದರ, ರಾಯಚೂರು ಇವೆಲ್ಲವೇನಪ್ಪ ಅಂದ್ರೆ ಉತ್ತರ ಕರ್ನಾಟಕ ಏನು ಬರ್ತದೆ ಸರ್, ಪೂರಾ ಬರಗಾಲ ಅದ. ಉಳ್ಳಿಗೆ ಸಹಿತ ನೀರು ಸಿಗಲ್ಲ. ಅದಕ್ಕೆ ನನ್ನ ಅಭಿಪ್ರಾಯ ನೋಡ್ರಿ, ತಮಿಳ್ನಾಡಿಗೆ ಏನಪ್ಪ ಹತ್ರ ದಕ್ಷಿಣದಲ್ಲಿ ನೀರು ಬಿಡಬಾರ್ದು. ಯಾಕಂದ್ರೆ ಉತ್ತರಕ್ಕೆ ಏನಪ್ಪ ಹತ್ರ ಬರಗಾಲ ಘೋಷಣೆ ಮಾಡ್ಬೇಕು. ಕಾಮಗಾರಿಗಳು ಶುರು ಆಗ್ಬೇಕು. ಓಕೆ, ಥ್ಯಾಂಕ್ ಯು ಮಾಣಿಕ್ ಅವರೇ. ಮೋಹನ್ ಅಂತೇಳಿ ಮತ್ತೊಬ್ಬರು ಕರೆ ಮಾಡಿದ್ದಾರೆ ಶಿವಮೊಗ್ಗದಿಂದ. ಮೋಹನ್ ಅವರೇ ನಮಸ್ಕಾರ. ನಿಮ್ಮ ಅಭಿಪ್ರಾಯ ಏನು? ಹಂಚ್ಕೊಳ್ಳಿ ನಮ್ಮೊಂದಿಗೆ. ನಮ್ಮ ಅಭಿಪ್ರಾಯ, ಇವಾಗ ದಕ್ಷಿಣದಲ್ಲಿ ಕಾವೇರಿ ಬಿಸಿ ಇದೆ, ಉತ್ತರದಲ್ಲಿ ಬರ ಇದೆ. ಹೇಗೆ ನಿಭಾಯಿಸ್ಬೇಕಂತ ಕೇಳ್ತಿದ್ದೀರಿ ಜನಾಭಿಪ್ರಾಯದಲ್ಲಿ. ಹೇಗೆ ಅಂತಂದ್ರೆ ಈಗ ಕಾವೇರಿಯಲ್ಲಿ ಎಷ್ಟು TMC ನೀರಿದೆ ಅದನ್ನ ನೋಡ್ಕೋಬೇಕು. ಕಾವೇರಿಯಲ್ಲಿ ಎಷ್ಟು TMC ನೀರಿದೆ ಅದು 25% ಮಾತ್ರ. ಕರ್ನಾಟಕದಲ್ಲಿ 25% ಮಾತ್ರ. ಬೆಂಗಳೂರು, ಮಂಡ್ಯ, ಮೈಸೂರು, ಮದ್ದೂರು, ಚನ್ನಪಟ್ಟಣ, ರಾಮನಗರ ಅಲ್ಲಿಗೆ ಮಾತ್ರ ಉಪಯೋಗ ಅಂತದ್ದು. ವಾಣಿಜ್ಯ ಬೆಳೆಗಳು ಎಲ್ಲಿಂದ ಬರುತ್ತೆ? ಗದಗ, ಉತ್ತರ ಕನ್ನಡ ಆ ಕಡೆಯಿಂದ ಬರುತ್ತೆ. ಅಲ್ಲಿಗೆ ನೀರಿಲ್ಲ. ಅಲ್ಲಿಗೆ ಬೇರೆ ಏನು ಯೋಜನೆ ಬೇಕು ಆ ಯೋಜನೆ ತಗೊಂಡು ಫಸ್ಟ್ ಇದಕ್ಕೆ ಫಸ್ಟ್ ಉತ್ತರ ಕರ್ನಾಟಕಕ್ಕೆ ನೀವು ಏನು ಬೆಲೆ ಕೊಡಬೇಕು ಅದನ್ನು ಕೊಟ್ಬಿಟ್ಟು ಆಮೇಲೆ ನೀವು ಮಳೆ ಬಂದರೆ ನೀವು ಕಾವೇರಿ ತುಂಬುತ್ತೆ. ಅದು ಹೇಗೋ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಏನು ತೊಂದರೆ ಇಲ್ಲ. ಕುಡಿಯುವ ನೀರು ಕಾವೇರಿ ಬಿಟ್ಟರೆ ಬೇರೆ ಏನು ಸಮಸ್ಯೆ ಬರಲ್ಲ ಅದರಲ್ಲಿ. ಫಸ್ಟು ನಮಗೆ ರೈತ ಬೆಳಿತಾನಲ್ಲ ಅನ್ನ, ಅದಕ್ಕೆ ನಾವು ವಾಣಿಜ್ಯ ಬೆಳೆಗೆ ಹಾಗೂ ಭತ್ತಕ್ಕೆ ನಾವು ಬೆಲೆ ಕೊಡಬೇಕು ಅಂತ ನಮ್ಮ ಒಂದು ಅನಿಸಿಕೆ ಸರ್. ಥ್ಯಾಂಕ್ ಯು ಮೋಹನ್ ಅವರೇ. ಮಂಜಪ್ಪ ಅಂತೇಳಿ ದಾವಣಗೆರೆ ಹೊನ್ನಾಳಿಯಿಂದ ಕರೆ ಮಾಡಿದ್ದಾರೆ. ಮಂಜಪ್ಪ ಅವರೇ ಮಾತಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.
ಏನಿಲ್ಲ ಬರಗಾಲ ಬಂದೈತಿ ಏನಿಲ್ಲ ಇವ್ರು ಕುರ್ಜಿಗೆಗೆ ಗುದ್ದಾಡ್ತಾರಲ್ಲ ಸಾ ಇವರು. ಏನ್ ಮಾಡ್ಬೇಕೀಗ ಸರ್ಕಾರ? ಸರ್ಕಾರ ಏನಿಲ್ಲ ಇವ್ರು ಕುರ್ಜಿಗೆಗೆ ಗುದ್ದಾಡ್ತಾರಲ್ಲ, ರೈತರ ಬಗ್ಗೆ ಒಂಚೂರು ಕಾಳಜಿ ಇಲ್ಲಲ್ರಿ. ನಾವು ಕಾಂಗ್ರೆಸ್ಗೆ ಓಟ್ ಹಾಕಿ ಬರ್ಮೆತ್ಲೆ ಆಗ್ಬಿಟ್ವಿ ಅನ್ನೋ ಅಂತ ಯೋಚನೆ ಮಾಡೋ ಹೊತ್ತಾಗೈತೆ. ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮಂಜಪ್ಪ ಅವರೇ. ಆಯ್ತು ಅಲ್ಲ, ರೈತರ ಬಗ್ಗೆ ಕಾಳಜಿ ವಹಿಸ್ಬೇಕು ಸಾವಿರ. ರೈತರ ಬಗ್ಗೆ ಕಾಳಜಿ ವಹಿಸ್ಲಿದ್ರೆ ಏನ್ ಮಾಡಕ್ಕಾಗತ್ರಿ? ರೈತರ ಬಗ್ಗೆನೇ ಕಾಳಜಿ ಏನಿಲ್ಲ. ಬರಗಾಲ ಬಂದೈತೆ, ಏನ್ ಮಾಡಬೇಕು ಏನ್ ಬಿಡಬೇಕು ಅಂತ ಚಿಂತೆ ಮಾಡಂಗಿಲ್ಲ. ಕುರ್ಜಿಗಾಗಿ ಗುದ್ದಾಡ್ತಾರಲ್ರಿ ಇವರು. ಓಕೆ, ಅದು ನಿಮ್ಮ ಅಭಿಪ್ರಾಯ. ಥ್ಯಾಂಕ್ ಯು ಮಂಜಪ್ಪ ಅವರೇ. ಮತ್ತೊಬ್ರು ಕರೆ ಮಾಡಿದ್ದಾರೆ, ಶ್ರೀರಾಮ್ ಅಂತೇಳಿ ಶಿರಾದಿಂದ ಕರೆ ಮಾಡಿದ್ದಾರೆ. ಶ್ರೀರಾಮ್ ಅವರೇ ನಮಸ್ಕಾರ. ಹೇಳಿ, ನಿಮ್ಮ ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚ್ಕೊಳ್ಳಿ. ಏನಿಲ್ಲ ಸರ್, ಈಗ ಕಾವೇರಿ ಬಿಸಿ ಅಂತ ಹೇಳ್ತಿರಲ್ಲ, ನಮ್ಮ ಕಾವೇರಿ ನ್ಯಾಯ ಮಂಡಳಿ ಇದೆಯಲ್ಲ ಸರ್, ಅವ್ರನ್ನ ಕರ್ಕೊಂಡು ಹೋಗಿ KRS ಮೇಲೆ ನಿಲ್ಲಿಸ್ಬಿಟ್ಟು ಡ್ಯಾಮ್ ತೋರಿಸ್ಬೇಕು ಸರ್ ಇವ್ರಿಗೆ. ಅವಾಗ ಗೊತ್ತಾಗುತ್ತೆ. ಇವರು ಡೆಲ್ಲಿಲೇ ಕೂತ್ಕೊಂಡು ನೀರ್ ಬಿಡ್ರಿ ಅಂತ ಹೇಳಿ ಆಜ್ಞೆ ಮಾಡ್ಬಿಟ್ರೆ ಇಲ್ಲಿನ ಜನ ಬೆಂಗಳೂರಿಗೆ ಹೆಂಗ್ ಬರುತ್ತೆ ನೀರು? ಮಂಡ್ಯ ಜಿಲ್ಲೆ ಎಲ್ಲ ನೀರಾವರಿ ಪಾಪ ಅವ್ರು ಬೆಳೆ ಎಲ್ಲ ಇಟ್ಟಿದ್ರಲ್ಲ, ಅವ್ರಿಗೆಲ್ಲ ಏನ್ ಮಾಡ್ಬೇಕು, ಕುಡಿಯೋ ನೀರಿಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಅವರು ಡೆಲ್ಲಿ ಕೂತ್ಕೊಂಡು ಮಾಡೋದಕ್ಕಿಂತ KRS ಕರ್ಕ ಬಂದ್ಬಿಟ್ಟು ನೋಡಪ್ಪ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ನೀವು ಆಮೇಲೆ ಡಿಸಿಷನ್ ಮಾಡ್ರಿ ಅಂತ ಹೇಳಿದ್ರೆ ಇದು ಬಗೆಹರಿಯುತ್ತೆ ಸರ್. ಇಲ್ಲ ಮಳೆರಾಯ ಬಂದ್ರೆ ಬಗೆಹರಿಯುತ್ತೆ, ಇವೆರಡು. ಇನ್ನು ಉತ್ತರದ್ದು ಹೆಂಗೆ ಅಂದ್ರೆ, ಈಗಾಗಲೇ ಪಾಪ 2 ತಿಂಗಳಿಂದ ನೋಡ್ತಾ ಇದೀವಿ, ಬೆಳೆ ಇಟ್ಟಿಲ್ಲ, ಮಳೆ ಬಂದಿಲ್ಲ ಸರಿಯಾಗಿ ಅಂತ ಹೇಳ್ಬಿಟ್ಟು. ಮುಖ್ಯಮಂತ್ರಿಗಳು ಕೂಡ ಒಂದು ಕೆಲವು ಜಿಲ್ಲೆಗಳಿಗೆ ಹೋಗಿದ್ದಾರೆ, ಎಲ್ಲ ರೆಡಿ ನೋಡ್ಕೊಂಡ್ ಬಂದಿದ್ದಾರೆ ಬರ ಘೋಷಿತ ಅಂತ. ಈಗ ಬರಪೀಡಿತ ಅಂತ ಹೇಳಿ ಘೋಷಣೆ ಮಾಡಬೇಕು. ಏನು 125 ತಾಲೂಕುಗಳಿದಾವೆ, ಇವನ್ನೆಲ್ಲ ಬರಪೀಡಿತ ಅಂತ ಘೋಷಣೆ ಮಾಡಿ ಏನೇನು ಕೆಲಸ ಕಾಮಗಾರಿಗಳು ಮಾಡಬೇಕು. ಮತ್ತು ಗೋವುಗಳಿಗೆ, ಹಸು ಮತ್ತು ದನ ಕರುಗಳು ಕಟ್ಕೊಂಡಿರ್ತಾರೆ, ಅವ್ರಿಗೆಲ್ಲ ಗೋಶಾಲೆಯನ್ನು ಶುರು ಮಾಡಬೇಕು. ಇಂಥವೆಲ್ಲ ಮಾಡೋದ್ರಿಂದ ಉತ್ತರ ಕರ್ನಾಟಕಕ್ಕೆ ಬರದಿಂದ ಆಗಿರ್ತಕ್ಕಂಥದ್ದು ಗೊತ್ತಾಗುತ್ತೆ ಸರ್, ಒಂದು ಪರಿಹಾರ ಸಿಕ್ಕಂಗಾಗುತ್ತೆ. ಓಕೆ, ಥ್ಯಾಂಕ್ ಯು ಶ್ರೀರಾಮ್ ಅವರೇ. ವಿಜಯ್ ಕುಮಾರ್ ಅಂತ ಹೇಳಿ ಹೊನ್ನಾಳಿಯಿಂದ ಕರೆ ಮಾಡಿದ್ದಾರೆ. ವಿಜಯ್ ಕುಮಾರ್ ಅವರು ನಮಸ್ಕಾರ. ಹೇಳಿ, ನಿಮ್ಮ ಅಭಿಪ್ರಾಯ ಏನು? ಸರ್, ನಮ್ಮ ಅಭಿಪ್ರಾಯ ಏನಿಲ್ಲ ಸರ್, ತುಂಬಾ ಸಿಂಪಲ್ ಆಗಿರೋದು. ಪ್ರತಿಯೊಂದು ನದಿಗಳು ನಮ್ದು ಮಳೆಗಾಲದಲ್ಲಿ ತುಂಬಿ ಎಲ್ಲಾ ಡ್ಯಾಮಿಂದ ನೀರನ್ನ ಹೋಗಿರ್ತಕ್ಕಂಥ ನೀರು ಸಮುದ್ರಕ್ಕೆ ಹೋಗಿ ಸೇರ್ತಾ ಇದೆ. ಇದನ್ನು ಮಾಡೋದ್ರ ಬದ್ಲಿ ಪ್ರತಿ ವರ್ಷನೂ ಪ್ರಾಜೆಕ್ಟ್ಸ್ ನದಿ ಪ್ರೋಗ್ರಾಮ್ಸ್ ಅಂತ ಹೇಳಿ, ಪ್ರೋಗ್ರಾಮ್ಸ್ ಅಂತ ಹೇಳಿ ಅದ್ಯಾವುದು ವಿಜಯ್ ಕುಮಾರ್ ಅವರೇ ಮೋಸ್ಟ್ಲಿ ನಿಮ್ದು ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಂತ ಅನ್ಸುತ್ತೆ. ಆಡಿಯೋ ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಓಕೆ, ನೀವು ಹೇಳ್ತಾ ಇರೋದು ಹೋಗಿ ನೀರು ಸಮುದ್ರಕ್ಕೆ ಸೇರ್ತಾ ಇದೆ ಅಂತ ಹೇಳಿ, ಅದನ್ನು ಹೇಗಾದರೂ ಮಾಡಿ ತಡಿಬೇಕು ಅನ್ನೋದನ್ನು ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ರೆ. ಆದರೆ ನಿಮ್ಮ ಆಡಿಯೋ ಸಮಸ್ಯೆ ಆಯಿತು. ನೀವು ಕೂಡ ಪ್ರಯತ್ನ ಪಟ್ಟರೆ ನಮ್ಮೊಂದಿಗೆ ಮಾತಾಡೋದಕ್ಕೆ, ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದಕ್ಕೆ. ನೋಡಿ, ಇಷ್ಟೊತ್ತವರೆಗೂ ಕೂಡ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಜನ ಕರೆ ಮಾಡಿ ಅವರವರ ಅಭಿಪ್ರಾಯವನ್ನು ಹಂಚಿಕೊಳ್ತಾ ಇದ್ರು. ಎಲ್ಲರ ಅಭಿಪ್ರಾಯ ಒಂದೇ ರೀತಿಯಾಗಿದೆ. ಒಂದು ಕಡೆ ಕಾವೇರಿ ನೀರನ್ನು ಹರಿಸಬಾರ್ದು ಅನ್ನೋದು ಜನರ ಅಭಿಪ್ರಾಯ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಬರವನ್ನು ಘೋಷಣೆ ಮಾಡಬೇಕು. ದಕ್ಷಿಣದಲ್ಲಿ ಕಾವೇರಿ ಬಿಸಿ, ಉತ್ತರದಲ್ಲಿ ಬರದ ಕಾವು. ಇವೆರಡಕ್ಕೂ ಏನು ಮಾಡಬೇಕು, ಸರ್ಕಾರ ಏನು ಮಾಡಬೇಕು ಅಂತೇಳಿ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳಿ ಅಂತೇಳಿ ಜನರ ಅಭಿಪ್ರಾಯಕ್ಕೆ ಹೋದಾಗ ಜನರ ಅಭಿಪ್ರಾಯ ಈ ರೀತಿಯಾಗಿತ್ತು. ಒಂದು ಕಡೆ ಮಂಡ್ಯದ ರೈತರಿಗೆ ಅನ್ಯಾಯ ಆಗದಂತೆ ನೀರನ್ನು ಹರಿಸೋದನ್ನು ಸ್ಟಾಪ್ ಮಾಡಬೇಕು ಅನ್ನೋದನ್ನು ಜನರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಉತ್ತರ ಕರ್ನಾಟಕದಲ್ಲಿ ಬರವನ್ನು ಘೋಷಣೆ ಮಾಡಬೇಕು ಅಂತೇಳಿ ಅವರ ಅಭಿಪ್ರಾಯವನ್ನು ಕೂಡ ತಿಳಿಸಿದ್ರು. ಮತ್ತೊಬ್ಬರು ಕರೆಯಲಿದ್ದಾರೆ, ಪ್ರವೀಣ್ ಅಂತೇಳಿ. ನಮಸ್ಕಾರ ಪ್ರವೀಣ್ ಅವರೇ. ನಮಸ್ತೆ ಸರ್. ನಿಮ್ಮ ಅಭಿಪ್ರಾಯ ಏನು? ಸರ್, ಏನಿಲ್ಲ, ತಪ್ಪಾಗಿ ತಿಳ್ಕೊಬೇಡಿ, ಎಲ್ಲರಿಗೂ ಹೇಳ್ತಾ ಇದೀನಿ. ಗುರು ಅಂತ ಶಿಷ್ಯ. ಏನಾಗಿದೆ ಅಂದ್ರೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಎಸ್ಪೆಷಲಿ ಎಸ್ ಎಂ ಕೃಷ್ಣ ಅವ್ರು ಬಂದಾಗ ಬರಗಾಲ ಬಂತು. ಇದೇ ಎಸ್ ಎಂ ಕೃಷ್ಣ ಕಾಂಗ್ರೆಸ್ ಅವರು ಇದ್ದಾಗ ಬರಗಾಲ ಬಂದಿತ್ತು. ಈಗ ಅವ್ರ ಶಿಷ್ಯ DK ಶಿವಕುಮಾರ್ ಬಂದವರೆ ಬರಗಾಲ ಬಂದ್ಬಿಟ್ಟೈತೆ. ವಿಧಿ ಇಲ್ಲ. ಆದರೆ ಇವರು ಈ ತರ ನಮ್ಮ ಹೋರಾಟಗಾರನೆಲ್ಲ ಕಟ್ಟಾಕೋ ಬದಲು ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಬೋದು. ಅದು ಒಳ್ಳೆ ಕೆಲಸ. ಇಲ್ಲಿ ಆಗ್ತಾ ಇರೋದೇನಂದ್ರೆ, ನೀರಿದೆ, ಜನಗಳಿಗೆ ಸುಮ್ಮನೆ ಭಯ ಬೀಳ್ಸೋದು. ಪಾಪ ಇವತ್ತು ನಮ್ಮ ಮಂಡ್ಯ ಡಿಸ್ಟಿಕ್ ಅಲ್ಲಿ ಅಕ್ಕಿ ಬೆಳೆ ನೀರಿಲ್ಲ ಅಂತ ಒದ್ದಾಡ್ತವ್ರೆ. ನಾವು ಬೆಳೆಯೋದು 2 ಬೆಳೆ, 6 ತಿಂಗಳಿಗೆ 2 ಬೆಳೆ ಬೆಳ್ಕೊಂತೀವಿ. ಓಕೆ, ಥ್ಯಾಂಕ್ ಯು ಪ್ರವೀಣ್ ಅವರು. ನೋಡಿ, ಇದು ಅವರ ಅಭಿಪ್ರಾಯ. ವೆಲ್ಕಮ್ ಬ್ಯಾಕ್. ಮೈಸೂರಿನ ರಾಮಕೃಷ್ಣ ಆಶ್ರಮದ ವಿವೇಕ ಸ್ಮಾರಕವನ್ನು ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ಮೋದಿಯವರು ಭಾರತದ ಯುವ ಶಕ್ತಿಯೇ ಜಗತ್ತನ್ನು ಮುನ್ನಡೆಸುತ್ತಿದೆ ಅಂತ ಜೆನ್ಜಿ ಪೀಳಿಗೆಯನ್ನು ಶ್ಲಾಘಿಸಿದ್ದಾರೆ. ಈ ಬಗ್ಗೆ ಒಂದು ವರದಿ ನೋಡ್ಕೊಂಡು
ಮೈಸೂರಲ್ಲಿ ಮೋಡಿ ಮಾಡಿದ ಪ್ರಧಾನಿ ಮೋದಿ. ವಿವೇಕ ಸ್ಮಾರಕ ಲೋಕಾರ್ಪಣೆ, ಜನ್ಜಿ ಶ್ಲಾಘನೆ. ಎಸ್, ಇದು ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಭೇಟಿ ನೀಡಿದ್ದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೇವರಾಜ ಮೊಹಲ್ಲಾದ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿರುವ ರಾಮಕೃಷ್ಣ ಆಶ್ರಮದ ಐತಿಹಾಸಿಕ ವಿವೇಕ ಸ್ಮಾರಕವನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಮೋದಿ ಅವರು, ಭಾರತದ ಅರ್ಥವ್ಯವಸ್ಥೆ ಅತ್ಯಂತ ವೇಗವಾಗಿ ಬೆಳೀತಾ ಇರುವುದಕ್ಕೆ ದೇಶದ ಯುವ ಜನಾಂಗವೇ ಕಾರಣ ಅಂದರು. ಮೊಬೈಲ್ ಉತ್ಪಾದನೆ, ಎಐ ಸೇರಿದಂತೆ ಎಲ್ಲ ಕ್ಷೇತ್ರಗಳ ಅಭಿವೃದ್ಧಿಯಲ್ಲೂ ಯುವಕರ ಕೊಡುಗೆ ಅಪಾರವಾಗಿದೆ. ಬಾಹ್ಯಾಕಾಶ ಕ್ಷೇತ್ರದಲ್ಲೂ ಯುವಕರು ಇತಿಹಾಸ ನಿರ್ಮಿಸಿದ್ದಾರೆ. ಹೀಗಾಗಿ ಅವರಿಗೆ ಸರಿಯಾದ ದಾರಿಯಲ್ಲಿ ನಡೆಯುವಂತೆ ಪ್ರೋತ್ಸಾಹಿಸುವುದು ದೇಶದ ಅಭಿವೃದ್ಧಿಗೆ ಪೂರಕವಾಗಿರುತ್ತದೆ ಅಂತ ತಮ್ಮ ಭಾಷಣದ ವೇಳೆ ಮೋದಿ ಪ್ರತಿಪಾದಿಸಿದರು. ಉದ್ಘಾಟನಾ ಕಾರ್ಯಕ್ರಮಕ್ಕೂ ಮುನ್ನ ರಾಮಕೃಷ್ಣ ಆಶ್ರಮಕ್ಕೆ ಭೇಟಿ ನೀಡಿದ್ದ ಪ್ರಧಾನಿ ಮೋದಿ ನವೀಕೃತ ವಿವೇಕ ಸ್ಮಾರಕವನ್ನು ದೇಶಕ್ಕೆ ಸಮರ್ಪಿಸಿದರು. 1892ರಲ್ಲಿ ಸ್ವಾಮಿ ವಿವೇಕಾನಂದರು ಮೈಸೂರಿಗೆ ಭೇಟಿ ನೀಡಿದ್ದಾಗ ಇದೇ ಸ್ಥಳದಲ್ಲಿ ಪ್ರವಚನ ನೀಡಿದ್ರು. ಈ ಐತಿಹಾಸಿಕ ಘಟನೆಯ ಸವಿನೆನಪಿಗಾಗಿ ಸಿದ್ಧಪಡಿಸಲಾದಂಥ ವಿವೇಕಾನಂದರ ವಸ್ತು ಸಂಗ್ರಹಾಲಯ ಹಾಗೂ ಅಧ್ಯಯನ ಕೇಂದ್ರವನ್ನು ವೀಕ್ಷಿಸಿದ ಪ್ರಧಾನಿ ಕೆಲ ಕಾಲ ಧ್ಯಾನ ಮಾಡಿದರು. ವೇದಿಕೆ ಕಾರ್ಯಕ್ರಮದಲ್ಲಿ ರಾಮಕೃಷ್ಣಾಶ್ರಮದ ವತಿಯಿಂದ ಪ್ರಧಾನಿಗೆ ಅಯೋಧ್ಯೆ ರಾಮಲಲ್ಲಾ ಮತ್ತು ಸ್ವಾಮಿ ವಿವೇಕಾನಂದರ ವಿಗ್ರಹಗಳನ್ನು ಪ್ರದಾನ ಮಾಡಲಾಯಿತು. ಬಳಿಕ ಸುರೇಶ್ ಕುಮಾರ್ ಅವರಿಂದ ಅನುವಾದಗೊಂಡ ಮಹರ್ಷಿ ವಾಲ್ಮೀಕಿ ರಚಿತ ರಾಮಾಯಣ ಮತ್ತು ಮಾತಾ ತ್ಯಾಗಮಯಿ ರಚಿತ ಬದುಕು ಬೆಳಕು ಹೊತ್ತಿಗೆಯನ್ನ ಮೋದಿ ಲೋಕಾರ್ಪಣೆ ಮಾಡಿದ್ರು. ಭಾರತ ಕಾ ಜೋ ಯುವಾ ಕಭಿ ಜಂಜೀರೋं में था, आज वो युवा दुनिया के विकास को गति दे रहा है. आज भारत की अर्थव्यवस्था सबसे तेजी से आगे बढ़ रही है. किसकी वजह से? भारत के युवाओं के सामर्थ्य से. ತಮ್ಮ ಭಾಷಣದಲ್ಲಿ ಮೈಸೂರಿನ ವಿವೇಕ ಸ್ಮಾರಕ ಅನ್ವೇಷಕರು ಮತ್ತು ಭಕ್ತರಿಗೆ ಆಧ್ಯಾತ್ಮಿಕ ಉನ್ನತಿಗಾಗಿ ಒಂದು ತೀರ್ಥಯಾತ್ರೆಯ ಸ್ಥಳವಾಗಲಿದೆ ಅಂತ ಮೋದಿ ವಿಶ್ವಾಸ ವ್ಯಕ್ತಪಡಿಸಿದ್ದು, ರಾಷ್ಟ್ರ ಮೊದಲು ಎಂಬುದು ಅತ್ಯುನ್ನತ ಮಾರ್ಗದರ್ಶಿ ತತ್ವವಾಗಿದ್ದು ಭಾರತ ಮಾತೆಯ ಸೇವೆಯೇ ಅವರ ಜೀವನದ ಧ್ಯೇಯವಾಗಿದೆ ಅಂತ ಹೇಳಿದರು. ಇದರ ಜೊತೆಗೆ ರಾಷ್ಟ್ರಕವಿ ಕುವೆಂಪು ಅವರು ರಾಮಕೃಷ್ಣ ಆಶ್ರಮದೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ರು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲು ಅವರು ಮರೆಯಲಿಲ್ಲ. कर्नाटक महान लेखक और कवियों की धरती है. कन्नड़ा भाषा, कन्नड़ा भाषी लोग हमेशा से. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಒಂದಷ್ಟು ವಿಚಾರವನ್ನು ಗಮನಿಸ್ತಾ ಹೋಗೋದಾದರೆ ಕೇಂದ್ರ ಸರ್ಕಾರದ ಜೊತೆ ಸಂಘರ್ಷದ ಹಾದಿಯನ್ನು ಹಿಡಿದಿದ್ರು. ಆದರೆ ಹಾಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮಾತ್ರ ಮೋದಿ ಸರ್ಕಾರದ ವಿಚಾರವಾಗಿ ಹಾಡಿ ಹೊಗಳುವಂಥ ಕೆಲಸವನ್ನು ಮಾಡ್ತಾರೆ. ಈ ವರದಿ ನೋಡಿ. ಕೇಂದ್ರದ ಜೊತೆಗೆ ಸೌಹಾರ್ದತೆಯ ಹೆಜ್ಜೆ ಹಿಡಿದ ಡಿಕೆಶಿ. ಪ್ರಧಾನಿ ಮೋದಿ ಲೀಡರ್ ಎಂದ ಮುಖ್ಯಮಂತ್ರಿಗಳು. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದ್ಮನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಡಿ.ಕೆ. ಶಿವಕುಮಾರ್ ಕರ್ನಾಟಕ ಮುಖ್ಯಮಂತ್ರಿ ಆಗ್ತಾ ಇದ್ದಂತೆ ಅವರ ರಾಜಕೀಯ ಹಾದಿಯೇ ಬದಲಾಗಿದೆ. ಈ ಹಿಂದೆ ವಿಧಾನಸಭೆಯೊಳಗೆ ಅಧಿಕಾರವನ್ನ ಒದ್ದು ಕಿತ್ತುಕೊಳ್ಳಬೇಕು ಎಂಬರ್ಥದ ಮಾತನಾಡಿದಂತಹ ಡಿಕೆಶಿ ಸಿಎಂ ಪಟ್ಟಕ್ಕೇರ್ತಾ ಇದ್ದಂತೆ ಸಂಘರ್ಷದ ಹಾದಿಯನ್ನ ಬಿಟ್ಟು ಸೌಹಾರ್ದದ ಗುರಿಯತ್ತ ಹೆಜ್ಜೆ ಹಾಕ್ತಿದ್ದಾರೆ. ಹೌದು, ಕೇಂದ್ರ ಸರ್ಕಾರದ ಜೊತೆಗೆ ಸೌಹಾರ್ದತೆಯ ಮೂಲಕ ರಾಜ್ಯದ ಅಭಿವೃದ್ಧಿಯ ಕೆಲಸಗಳನ್ನು ಮಾಡಿಸಿಕೊಳ್ಳಲು ಮುಂದಾದ ಡಿ.ಕೆ. ಶಿವಕುಮಾರ್ ಅವರು ಇಂದು ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಜೊತೆಗೂಡಿ ವಿಶೇಷ ಸೇನಾ ಹೆಲಿಕಾಪ್ಟರ್ ಮೂಲಕ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಪ್ರಧಾನಿಯವರನ್ನ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸಿದರು. ವಿವೇಕ ಸ್ಮಾರಕ ಉದ್ಘಾಟನೆಯ ವೇದಿಕೆ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಅವರನ್ನ ಇಂಡಿಯಾದ ಲೀಡರ್ ಅಂತ ಡಿಕೆಶಿ ಇಂದಿನ ಕಾರ್ಯಕ್ರಮ ನನ್ನ ಭಾಗ್ಯ ಅಂತ ಹೇಳಿದ್ರು. Honorable Prime Minister, the leader of this country,
ಶ್ರೀ ನರೇಂದ್ರ ಮೋದಿಜಿ, ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ನನಗೆ ನೆನೆಸ್ಕೊಳ್ಳಿಕ್ಕೆ ನನಗೆ ಇಚ್ಛೆ ಪಡ್ತೇನೆ. ನಾನು ಅನೇಕ ಸಂದರ್ಭದಲ್ಲಿ ಮಾತಾಡ್ಕೊಂಡು ಬಂದಿದ್ದೇನೆ. ಪುರಂದರದಾಸರದ ಒಂದು ಮಾತು ನನಗೆ ಬರ್ತದೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದ್ಮನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಹಂಗೆ ಇವತ್ತು ನಾವು ನೀವೆಲ್ಲ ಸೇರಿ ಪ್ರಧಾನಮಂತ್ರಿಗಳು ಬಂದು ಉದ್ಘಾಟನೆ ಮಾಡುವಂಥ ಕಾರ್ಯಕ್ರಮದಲ್ಲಿ ಈ ರಾಮಕೃಷ್ಣದ ಮಠದಲ್ಲಿ ಏನು ವಿವೇಕಾನಂದ ಸಾಂಸ್ಕೃತಿಕ ಕೇಂದ್ರದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ನಮ್ಮ ಭಾಗ್ಯ, ನಮ್ಮ ಭಾಗ್ಯ, ನಮ್ಮ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇನ್ನು ಮೈಸೂರಿನ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಅವರು ಕರ್ನಾಟಕ ಅಭಿವೃದ್ಧಿಗೆ ಕೈ ಜೋಡಿಸಬೇಕೆಂದು ಮನವಿ ಮಾಡಿಕೊಂಡ ಸಿಎಂ ಡಿಕೆಶಿ ಕೇಂದ್ರ ಸರ್ಕಾರದ ಸಹಕಾರವನ್ನು ಕೂಡ ಕೋರಿದರು. So today I am very proud. My honorable Prime Minister is here for this great event. This is a historic event of this country. This is not the historic event of Mysore. This is the historic event of the youth movement of this country. Today, my Prime Minister is here. I am requesting him on behalf of the government of Karnataka and all of you, you should be very bold-hearted to help us, help Karnataka, save Karnataka. ಇನ್ನು ಭಾಷಣದ ವೇಳೆ ಸ್ವಾಮಿ ವಿವೇಕಾನಂದರ ಚಿಂತನೆಯಂತೆಯೇ ನಮ್ಮ ಸರ್ಕಾರ ನಡೀತಾ ಇದೆ ಅನ್ನೋದನ್ನ ಹೇಳಲು ಮರ್ಯಾದ ಸಿಎಂ ನವಯುಗ ಯುವಯುಗ ಎಂಬ ಪರಿಕಲ್ಪನೆಯನ್ನು ವಿವರಿಸಿದರು. ಇದು ನಮ್ಮ ಸರ್ಕಾರದ ಆಲೋಚನೆ ಕೂಡ ವಿವೇಕಾನಂದರ ಆಲೋಚನೆಯನ್ನ ಹಮ್ಮಿಕೊಂಡಿದ್ದೇನೆ. ಯುವಯುಗ ನವಯುಗ ಇದೇ ನಮ್ಮ ದೊಡ್ಡ ಘೋಷಣೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಇವತ್ತು ನಾವೆಲ್ಲ ಸೇರಿ ಒಂದು ಟೀಮ್ ಕರ್ನಾಟಕ ಆಗಿ ಕರ್ನಾಟಕದ ಅಭಿವೃದ್ಧಿಗೆ ಇಡೀ ವಿಶ್ವ ಕರ್ನಾಟಕವನ್ನ ಗಮನಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ 16,000 ಯುವ ಸಂಘಟನೆಗಳು ಒಟ್ಟಾಗಬೇಕು. ವಿವೇಕ ಸ್ಮಾರಕದ ಉದ್ಘಾಟನೆ ಕಾರ್ಯಕ್ರಮ ಮುಗಿತಾ ಇದ್ದಂತೆ ಪ್ರಧಾನಿ ಮೋದಿ ಸಿಎಂ ಡಿಕೆಶಿ ಅವರ ಬೆನ್ನು ತಟ್ಟಿದ್ರು. ಡಿಕೆಶಿ ಕೈ ಹಿಡಿದು ಕರೆದುಕೊಂಡು ಹೋಗಿದ್ದು ರಾಜ್ಯ ರಾಜಕೀಯಕ್ಕೆ ಹೊಸ ಸಂದೇಶ ರವಾನಿಸಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಂದ್ರ ಒಪ್ಪುಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಂದ್ರ, ಹೇಗೆ ನೋಡ್ತೀರಿ ಇವತ್ತಿನ ಈ ಒಂದು ಬೆಳವಣಿಗೆ, ಸ್ಟೇಟ್ಮೆಂಟ್, ಅಲ್ಲಿ ಆದಂಥ ಒಂದಷ್ಟು ಮೂಮೆಂಟ್ಗಳು, ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿದ್ದು, ಇವರವರನ್ನು ಹೊಗಳಾಡಿದ್ದು, ಇದನ್ನು ಹೇಗೆ ಗಮನಿಸ್ತೀರಿ? ನಾಗೇಂದ್ರ, ಭಾಳ ಆಶ್ಚರ್ಯ ಏನಾಗಲಿಲ್ಲ. ಇದನ್ನು ನಾವು ಮುಂದುವರಿದ ಭಾಗ ಅಂತ ಹೇಳ್ಬೋದು. ಈಗ ಕೆಲವು ಅಧ್ಯಾಯಗಳಲ್ಲಿ ಕೊನೆಗೆ ಸಶೇಷ ಅಂತ ಕೊಟ್ಟಿರ್ತಾರೆ, ಅಂದರೆ ಟು ಬಿ ಕಂಟಿನ್ಯೂಡ್ ಅಂತ. ನೀವು ನೋಡಿ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ಇಟ್ಟಿರುವ ಪ್ರತಿ ಹೆಜ್ಜೆಯನ್ನು ನೋಡ್ತಾ ಬನ್ನಿ. ಅವರು ಮುಖ್ಯಮಂತ್ರಿ ಆದ ನಂತರ ಪ್ರಧಾನಮಂತ್ರಿಗಳನ್ನ ನೇರವಾಗಿ ಹೋಗಿ ವೈಯಕ್ತಿಕವಾಗಿ ಭೇಟಿಯಾಗಿ ಬಂದರು, ಸಹಕಾರವನ್ನು ಕೇಳಿದ್ರು. ಅದರ ಬೆನ್ನಿಗೆ ನೀವು ಆಡಳಿತಾತ್ಮಕವಾಗಿ ನೋಡಿ, ಯಾವ ವಿ ರಾಮ್ಜಿ ವಿರುದ್ಧ ಇದೇ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿ ವಿಧಾನ ಮಂಡಲದಲ್ಲಿ ಖಂಡನಾ ನಿರ್ಣಯವನ್ನು ತೆಗೆದುಕೊಂಡಿತ್ತೋ ಆ ವಿ ರಾಮ್ಜಿನ ಇವರು ರೀಇನಿಷಿಯೇಟ್ ಮಾಡಿದ್ರು, ತಗೊಂಡ್ರು. ರಾಜ್ಯದಲ್ಲಿ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಇಂಪ್ಲಿಮೆಂಟ್ ಮಾಡೇ ಬಿಟ್ರು ಅಂತ. ಅಂದರೆ ಅವರು ಆರಂಭದಲ್ಲೇ ಕೊಟ್ಟ ಸಂದೇಶ ಏನು ನಾಗೇಂದ್ರ? ಸಂಘರ್ಷ ಅಲ್ಲ, ಸೌಹಾರ್ದ ಅಂತ ಹೇಳಿ. ಅದರ ಮುಂದುವರಿದ ಭಾಗ ಇವತ್ತು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಅವರು ಯಾವ ರೀತಿ ಭಾಷಣ ನಿಲ್ಲಿಸಿದ್ದು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ನನ್ನ ಮಾತಲ್ಲ ಇಲ್ಲಿ ಮುಖ್ಯ, ನರೇಂದ್ರ ಮೋದಿಯವರ ಭಾಷಣವನ್ನು ಅವ್ರ ಮಾತನ್ನು ಕೇಳಬೇಕು ಅಂತ ಇಡೀ ದೇಶ ಕಾಯ್ತಾ ಇದೆ, ಅವ್ರು ಮಾತಾಡಲಿ ಅಂತಲೇ ಎದ್ದೋಗ್ತಾರೆ ಡಿ ಕೆ ಶಿವಕುಮಾರ್ ಅವರು. ನೋಡಿ, ಅಲ್ಲಿ BJP ಕಾಂಗ್ರೆಸ್ ಯಾವುದಾದ್ರೂ ತಲೆಲಿಟ್ಕೊಂಡಿದ್ರೆ, ಪಾಲಿಟಿಕ್ಸ್ ತಲೆಲಿಟ್ಕೊಂಡಿದ್ರೆ ಈ ಮಾತು ಬರಲಿಕ್ಕೆ ಅವಕಾಶ ಇದ್ದಿತ್ತಾ? ನಂಬರ್ 1. ನಂಬರ್ 2, ಅದಕ್ಕೆ ಪ್ರತಿಸ್ಪಂದನೆ ಯಾವ ರೀತಿ ಇತ್ತು ನೋಡಿ. ನರೇಂದ್ರ ಮೋದಿಯವರು ಬಂದು ಅವ್ರು ಬೆಂತಟ್ಟಿ ಹೋಗ್ತಾರೆ. ಅಂದರೆ ಇದು ಕೆಲವು ಗೆಸ್ಚರ್ಗಳೇ ಎಲ್ಲವನ್ನೂ ಹೇಳುತ್ತಲ್ಲ ನಾಗೇಂದ್ರ, ಕೆಲವು ಗೆಸ್ಚರ್ಸ್ ಇದೆಯಲ್ಲ, ಅದು ಮೋರ್ ದ್ಯಾನ್ ವರ್ಡ್ಸ್. ಕೆಲವು ಮಾತುಗಳಿಗಿಂತ, ಪದಗಳಿಗಿಂತ ಆ ಗೆಸ್ಚರ್ಸ್ ಎಲ್ಲವನ್ನು ಹೇಳುತ್ತೆ. ಅಂತಹ ಒಂದು ಸನ್ನಿವೇಶಕ್ಕೆ ಇವತ್ತು ಮೈಸೂರಿನ ವೇದಿಕೆ ಸಾಕ್ಷಿಯಾಯಿತು. ಬಹುಶಃ ಡಿ ಕೆ ಶಿವಕುಮಾರ್ ಅವರು ಕೂಡ ಇದೊಂದು ಸ್ಟ್ರಾಟಜಿಕ್ ಸ್ಟೆಪ್ ಕೂಡ ಇರ್ಬೋದು, ಒಂದು ಕಾರ್ಯತಂತ್ರದ ಭಾಗವಾಗಿಯೂ ನಾವು ಇದನ್ನು ನೋಡ್ಬೋದು. ಯಾಕೆ ಕೇಳಿ, ರಾಜ್ಯ ಸರ್ಕಾರಕ್ಕೆ ಇವತ್ತಿಗೆ ಕೇಂದ್ರ ಸರ್ಕಾರದ ಸಹಕಾರ, ಸಹಾಯ, ನೆರವು ಅನಿವಾರ್ಯ ಇದೆ. ರಾಜ್ಯದ ಪರಿಸ್ಥಿತಿಯನ್ನು ನೋಡಿ. ನೀವೇನೀಗ ಕ್ಯಾಂಪೇನ್ ಬಗ್ಗೆ ಮಾತಾಡಿದ್ರಲ್ಲ ಇಷ್ಟೋ ತನಕ, ಯಾವುದು ಕಾವೇರಿ ವಿಚಾರ, ಬರಗಾಲದ ವಿಷಯ, ಯಾರು ಸಹಕಾರ ಕೇಳ್ತಾ ಇದ್ದಾರೆ? ಕೇಂದ್ರದ ಸಹಕಾರವೇ ಬೇಕು, ಅವ್ರ ಬಳಿ ಹೋಗಲೇಬೇಕು. ಮೊನ್ನೆ ಹೋಗಿ ಸಂಸದರ ಸಭೆಯನ್ನು ನಡೆಸಿದ್ರು ಡಿ ಕೆ ಶಿವಕುಮಾರ್ ಅವರು. ನಾನು ಭಾಳ ಹಿಂದಕ್ಕೆ ಹೋಗೋದು ಬೇಡ. ಆದರೆ ಆಶ್ಚರ್ಯ ಅನ್ಸೋದು ವೀರೇಂದ್ರ, ನೋಡಿ, ಆಶ್ಚರ್ಯ ಅನ್ಸೋದು, ನಮ್ಮ ವರದಿ ಕೂಡ ಹಾಗೆ ಇತ್ತು.
ನಮ್ಮ ಶಿವಕ್ಕೂ ಚೆನ್ನಾಗಿ ಮಾಡಿದರು. ಒಂದು ಸಿದ್ದರಾಮಯ್ಯ ಅವರ ಇದ್ದಂಥ ಆಡಳಿತದಲ್ಲಿ ಯಾವ ರೀತಿಯಾಗಿ ಇತ್ತು, ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆದಾಗ ಯಾವ ರೀತಿಯಾಗಿ ಆಗಿದೆ ಅನ್ನೋದು, ಇವೆರಡನ್ನೂ ಕೂಡ ಕಂಪೇರ್ ಮಾಡಿ ನೋಡಿದಾಗ ಏನು ವ್ಯತ್ಯಾಸ ಕಾಣಿಸ್ತಾ ಇದೆ ನಿಮಗೆ? ನನಗಂತೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಅನ್ನುವಷ್ಟು ಸ್ಪಷ್ಟವಾದ ಡಿಫ್ರೆನ್ಸ್, ವ್ಯತ್ಯಾಸ ಗೋಚರಿಸ್ತಾ ಇದೆ. ಯಾಕೆ ಅಂತ ಕೇಳಿ ನೋಡಿ, ಡಿ ಕೆ ಶಿವಕುಮಾರ್ ಅವರು ಆಗಲೂ ಅಷ್ಟೇ, ಸಿದ್ದರಾಮಯ್ಯನವರು ಸಿ ಎಂ ಆಗಿದ್ದಾಗಲೂ ಕೂಡ ಅವ್ರದ್ದೊಂದು ಅಪ್ರೋಚ್ ಇತ್ತಲ್ಲ, ಅದು ಬೇರೆದೇ ಇಟ್ಕೊಂಡಿದ್ರು ಅವರು. ಅದು ಕೇಂದ್ರ ಸರ್ಕಾರದ ಜೊತೆ ಇದ್ದಿರ್ಬೋದು. ನೀವು ನೋಡಿದ್ರಲ್ಲ, ಸದನದಲ್ಲೇ ನಿಂತು ನಮಸ್ತೆ ಸದಾ ವತ್ಸಲೆ ಹಾಡಿದ್ದು ಆಗೋಗ್ಬಿಟ್ಟಿತ್ತು. ಮತ್ತು ಹಲವಾರು ಸ್ಟೆಪ್ಗಳಿದೆ. ಅದು ಸದ್ಗುರು ಅವರ ಕಾರ್ಯಕ್ರಮದಲ್ಲಿ ಕೊಯಮತ್ತೂರಿಗೆ ಹೋಗಿ ಅಮಿತ್ ಶಾ ಅವ್ರ ಜೊತೆ ವೇದಿಕೆ ಹಂಚಿಕೊಂಡಿದ್ದಾಗಿರ್ಬೋದು. ಆಗ ಬೇರೆ ಬೇರೆ ವ್ಯಾಖ್ಯಾನಗಳು ಬಂದಿತ್ತು. ಆದರೆ ಸಿದ್ದರಾಮಯ್ಯನವರು ಪ್ರತಿ ಹಂತದಲ್ಲೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ, ಪ್ರತಿಭಟನೆ, ಸಂಘರ್ಷ, ಅದು ತಾತ್ವಿಕವಾಗಿ, ಸೈದ್ಧಾಂತಿಕವಾಗಿ, ಆಡಳಿತಾತ್ಮಕವಾಗಿ ಎಲ್ಲ ಹಂತಗಳಲ್ಲೂ ಕೂಡ ಅದನ್ನು ಅವರು ನಡೆಸ್ಕೊಂಡು ಬಂದಿದ್ದರು. ಆದರೆ ಡಿ ಕೆ ಶಿವಕುಮಾರ್ ಅವರು ಆರಂಭದಲ್ಲೇ ಅವರು ವೈಯಕ್ತಿಕ ನೆಲೆಗಟ್ಟಿನಿಂದ ಹಿಡಿದು ಆಡಳಿತಾತ್ಮಕವಾಗಿಯೂ ಕೂಡ ಸಂಪೂರ್ಣವಾಗಿ ಸಂಘರ್ಷ ಅಲ್ಲ ಸಹಕಾರ ಅನ್ನುವ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಬ್ಲ್ಯಾಕ್ ಆ್ಯಂಡ್ ವೈಟ್ ಅನ್ನುವಷ್ಟು ಸ್ಪಷ್ಟವಾಗಿ ಢಾಳಾಗಿ ಗೋಚರಿಸ್ತಾ ಇದೆ. ನಾಗೇಂದ್ರ ಎಸ್ ವೀರೇಂದ್ರ, ನೋಡಿ ಲಾಸ್ಟ್ ಕಡೆದಾಗಿ ಕ್ವಿಕ್ ಆಗಿ ಒಂದು 30 ಸೆಕೆಂಡಲ್ಲಿ ನಂಗೊಂದು ಆನ್ಸರ್ ಬೇಕು. ಅಲ್ಲಿ ಹೈಕಮಾಂಡ್ನ ನಾಯಕರು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಎಲ್ಲರೂ ಕೂಡ ಅಲ್ಲಿ ಮೋದಿ ವಿರುದ್ಧ, ಅಮಿತ್ ಶಾ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ತಾ ಇದ್ದಾರೆ, ಆಕ್ರೋಶವನ್ನು ಹೊರಹಾಕ್ತಾರೆ. ಆದರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಹಾಡಿ ಹೋಗ್ತಾ ಇದ್ದಾರೆ. ಭಾಳ ಸ್ಪಷ್ಟ ನೋಡಿ. ಅಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ದೆಹಲಿಯಲ್ಲಿ ನಿಂತು ರಾಹುಲ್ ಗಾಂಧಿಯವರು ಯಾವ ಪ್ರಧಾನಮಂತ್ರಿಯನ್ನು ದಿನ ಬೆಳಗ್ಗೆ ಎದ್ರೆ ಬೀದಿಯಲ್ಲಿ ನಿಂತು ಟೀಕಿಸ್ತಾ ಇದ್ದಾರೋ ಇವರದೇ ನಾಯಕ, ಅಂತಹ ಸಂದರ್ಭದಲ್ಲೂ ಇವರು ಸಹಕಾರದ ಹೆಜ್ಜೆಯನ್ನು ಅದು ವೇದಿಕೆ ಮೇಲೆ ಬಹಿರಂಗವಾಗಿ, ಎಲ್ಲೋ ತೆರೆ ಹಿಂದೆ ಅಲ್ಲ, ರಾಜಕಾರಣದಲ್ಲಿ ತೆರೆ ಹಿಂದೆ ಭಾಳಷ್ಟು ಅಡ್ಜಸ್ಟ್ಮೆಂಟ್ ಇರುತ್ತೆ, ಆದರೆ ತೆರೆ ಮುಂದೆಯೇ ಬಂದ್ರಲ್ಲ, ಅದಕ್ಕೆ ನಾ ಹೇಳಿದ್ದು ಇಟ್ಸ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತೇಳಿ. ಆ ಮಾತೇ ಇದಕ್ಕೆ ಉತ್ತರ. ಥ್ಯಾಂಕ್ ಯು ವೀರೇಂದ್ರ. ರಾಜ್ಯದ ಹಲವೆಡೆ ಭಾರಿ ಮಳೆ ಆಗ್ತಾ ಇದೆ. ನಾನಾ ಭಾಗದಲ್ಲಿ ಮಳೆಗಳಾಗ್ತಾ ಇದ್ದು ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಜನಸಾಮಾನ್ಯರು ಕೂಡ ಸಂಕಷ್ಟದಲ್ಲಿ ಸಿಲುಕ್ತಾ ಇದ್ದಾರೆ. ಇನ್ನು ಮಳೆರಾಯ ಶಾಪ ಆಗಿದ್ರೆ ಇನ್ನೂ ಕೆಲವೆಡೆ ಕೇಕೆ ಹಾಕ್ತಾ ಇದ್ದಾನೆ. ಸಾಲು ಸಾಲು ಅವಾಂತರ ತಂದೊಡ್ಡಿದ್ದಾನೆ. ನದಿ ನೀರು, ಜಲಾಶಯಗಳು ತುಂಬಿ ತುಳುಕ್ತಾ ಇದ್ದು ಜನ ಪರದಾಡುವಂತಾಗ್ತಾ ಇದೆ. ಇನ್ನು ದೇವರ ನಾಡು ಕೇರಳವನ್ನು ದೇವರೇ ಕಾಪಾಡಬೇಕಾಗಿದೆ. ದೇವರ ನಾಡು ಕೇರಳದಲ್ಲಿ ಮರಣ ಮಳೆ, 9 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ. ಕೇರಳದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬೆರಿತಾ ಇದ್ದಾನೆ. ಭಾರಿ ಮಳೆಗೆ ದೇವರ ನಾಡು ಅಕ್ಷರಶಃ ಕೊಚ್ಚಿ ಹೋಗಿದೆ. ಬಿಟ್ಟು ಬಿಡದೆ ಸುರಿತಾ ಇರುವಂಥ ಮಳೆಗೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಹಲವು ಜಿಲ್ಲೆಗಳಲ್ಲಿ ಪ್ರವಾಹ ಮತ್ತು ಭೂಕುಸಿತದಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಪತ್ತನಂತಿಟ್ಟ, ಕೊಟ್ಟಾಯಂ, ಇಡುಕ್ಕಿ, ಮಲಪ್ಪುರಂ, ಕೋಜಿಕ್ಕೋಡ, ವಯನಾಡು, ಕಣ್ಣೂರು ಹಾಗೂ ಕಾಸರಗೋಡು ಜಿಲ್ಲೆಯಲ್ಲಿ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ಈ ಜಿಲ್ಲೆಗಳಲ್ಲಿ ಭಾರತೀಯ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ. ಈವರೆಗೂ ಮರಣ ಮಳೆಗೆ 5 ಬಲಿಯಾಗಿದ್ದಾರೆ. ಇನ್ನು ರಾಜ್ಯದ ಕೆಲವೆಡೆ ವರ್ಣನ ಅಬ್ಬರ ಜೋರಾಗಿದೆ. ನಿರಂತರ ಮಳೆಯಿಂದ ನದಿಗಳು ಉಕ್ಕಿ ಹರಿತಾ ಇವೆ. ಇನ್ನು ಗುಡ್ಡ ಕುಸಿತ, ಸೇತುವೆ ಮುಳುಗಡೆಯಂತಹ ಅವಾಂತರ ಸೃಷ್ಟಿಯಾಗಿದೆ. ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಗೆ ನದಿ ತೀರದ ಕೃಷಿ ತೋಟಗಳು ಕೆರೆಗಳಂತಾಗಿವೆ. ಕರಾವಳಿಯಲ್ಲಿ ಭೂಕುಸಿತ, ಸೇತುವೆ ಜಲಾವೃತ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನಲ್ಲಿ ನಿರಂತರ ಮಳೆಯಿಂದಾಗಿ ಮುಂಡಾಜೆ ಧರ್ಮಸ್ಥಳ ಸಂಪರ್ಕಿಸುವ ರಸ್ತೆಯಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ. ಪರಿಣಾಮ ವಾಹನ ಸಂಚಾರ ಸಂಪೂರ್ಣ ಬಂದ್ ಆಗಿದೆ. ವರ್ಣಾರ್ಭಟಕ್ಕೆ ಫಲ್ಗುಣಿ, ನೇತ್ರಾವತಿ ನದಿ ಉಕ್ಕಿ ಹರಿತಾ ಇದೆ. ಬೆಳ್ತಂಗಡಿ ತಾಲೂಕಿನ ಸವಣಾಲು ಬಳಿ ಸೇತುವೆ ಮುಳುಗಡೆಯಾಗಿದೆ. ಹಲವು ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ನದಿ ತೀರದ ಕೃಷಿ ತೋಟಗಳು ಜಲಾವೃತವಾಗಿವೆ. ಪಶ್ಚಿಮ ಘಟ್ಟದಲ್ಲಿ ಸುರಿಯುವಂತ ನಿರಂತರ ಮಳೆಗೆ ನೇತ್ರಾವತಿ ನದಿ ಆರ್ಭಟಿಸುತ್ತಿದೆ. ಬೆಳ್ತಂಗಡಿ ತಾಲೂಕಿನ ಮುಂಡಾಜೆ ಗ್ರಾಮದಲ್ಲಿ ನದಿ ನೀರು ಮನೆಗೆ ನುಗ್ಗಿದೆ. ರಸ್ತೆ ಕಾಮಗಾರಿಯಿಂದ ಚರಂಡಿ ಮುಚ್ಚಿ ಹೋಗಿದೆ. ಸೇತುವೆ ಮೇಲೆ ಸಿಲುಕಿದ ಕಾರು, 6 ಜನ ಪಾರು.
ಆಗುಂಬೆಯಲ್ಲಿ ಮಳೆಯ ಅಬ್ಬರಕ್ಕೆ ನಾಬಾಳ ಸೇತುವೆ ಮುಳುಗಡೆಯಾಗಿದೆ. ನೀರು ತುಂಬಿದ ಸೇತುವೆಯಲ್ಲಿ ಕಾರೊಂದು ಸಿಲುಕಿದ್ದು 6 ಜನರನ್ನು ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ನದಿ ನೀರಿನ ಮಟ್ಟ ಏರಿಕೆಯಿಂದ ನಾಬಳ ರಸ್ತೆಯಲ್ಲಿ ಸಂಚಾರ ಸಂಪೂರ್ಣ ಸ್ಥಗಿತವಾಗಿದೆ. ಉಕ್ಕಿದ ತುಂಗ, ರಸ್ತೆ ಜಲಾವೃತ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಭಾಗದಲ್ಲಿ ತಟಸ್ಥವಾಗಿದ್ದ ತುಂಗಾ ನದಿ ಮಳೆಯಿಂದ ಆರ್ಭಟಿಸುತ್ತಿದೆ. ಪ್ಯಾರಲಲ್ ರಸ್ತೆ, ಕುರುಬಗೆರೆ ನದಿ ನೀರಿನಿಂದ ಜಲಾವೃತವಾಗಿದೆ. ಕಿಗ್ಗ, ಕೆರೆಕಟ್ಟೆ ಭಾಗದಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ಜನರು ಮಳೆಗೆ ಮನೆಯಿಂದ ಹೊರಬರಲು ಹಿಂದೇಟು ಹಾಕ್ತಾ ಇದ್ದಾರೆ. ಕರ್ನಾಟಕ ರಾಜಕಾರಣದಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿರುವ ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ಅಂತಿಮ ಘಟ್ಟವನ್ನು ತಲುಪಿದೆ. ರಾಜ್ಯ ಸರ್ಕಾರದ ಸಂಪುಟ ವಿಸ್ತರಣೆ ಹಾಗೂ ನೂತನ ಸಚಿವರ ಸೇರ್ಪಡೆಯ ಕುರಿತಂತೆ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗಳು ನಡೆಯುತ್ತಿವೆ. ಕ್ಯಾಬಿನೆಟ್ ವಿಸ್ತರಣೆಯ ರಾಮಾಯಣಕ್ಕೆ ಫುಲ್ ಸ್ಟಾಪ್ ಯಾವಾಗ ಎಂಬ ಕೌತುಕ ಸಚಿವ ಸ್ಥಾನದ ಆಕಾಂಕ್ಷಿಗಳಲ್ಲೇ ಮೂಡಿದೆ. ತಿಂಗಳುಗಳು ಕಳೆದರೂ ಮುಗಿಯದ ಸಂಪುಟ ಸರ್ಕಸ್. ಪ್ರಮಾಣ ವಚನ ಸ್ವೀಕಾರಕ್ಕೆ 3ನೇ ಬಾರಿ ಮುಹೂರ್ತ. ಸಿಎಂ ಡಿಕೆ ಶಿವಕುಮಾರ್ ಸರ್ಕಾರದ ಸಂಪುಟ ವಿಸ್ತರಣೆ ಸರ್ಕಸ್ ಮುಂದುವರಿತಾನೆ ಇದೆ. ದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸರಣಿ ಸಭೆಗಳನ್ನು ನಡೆಸಿದೆ. ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ರಾಹುಲ್ ಗಾಂಧಿ, ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸಭೆ ಮೇಲೆ ಸಭೆಯನ್ನು ನಡೆಸಿದರು. ಅಷ್ಟೆಲ್ಲ ಸರ್ಕಸ್ ಮಾಡಿದ್ರೂ ಅಂದು ಅಂತಿಮ ಪಟ್ಟಿ ಮಾತ್ರ ಹೊರಬಂದಿರಲಿಲ್ಲ. ಸಭೆಯಲ್ಲಿ ಅಂತಿಮ ಪಟ್ಟಿ ಸಿದ್ಧವಾಗಿದ್ದು, ಆದರೆ ಯಾವಾಗ ಪ್ರಕಟವಾಗುತ್ತೆ ಅನ್ನೋದೇ ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಇನ್ನು ಪಕ್ಷದ ಆಂತರಿಕ ಮೂಲಗಳ ಪ್ರಕಾರ ಸುಮಾರು 16 ರಿಂದ 18 ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮೂಲಗಳ ಪ್ರಕಾರ ಸಂಪುಟ ವಿಸ್ತರಣೆಯು ಸಂಪೂರ್ಣವಾಗಿ ಪ್ರಾದೇಶಿಕ ಪ್ರಾತಿನಿಧ್ಯ, ಸಮುದಾಯ ಪ್ರಾತಿನಿಧ್ಯ ಮತ್ತು ಮಹಿಳಾ ಪ್ರಾತಿನಿಧ್ಯ ಹಾಗೂ ಅಹಿಂದ ಪ್ರಾತಿನಿಧ್ಯ ಒಳಗೊಂಡಂತೆ ಹಿರಿಯ ಶಾಸಕರ ಅನುಭವದ ಜೊತೆಗೆ ಹೊಸ ಹಾಗೂ ಯುವ ಮುಖಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡುವ ಕುರಿತು ಒಲವು ಕೂಡ ವ್ಯಕ್ತವಾಗಿದೆ. ಇದರಲ್ಲಿ ಹಲವು ಹಿರಿಯ ಮತ್ತು ಯುವ ಶಾಸಕರ ಹೆಸರುಗಳು ಕೂಡ ಮುಂಚೂಣಿಯಲ್ಲಿದ್ದು ಅಧಿಕೃತ ಪ್ರಕಟಣೆ ಮಾತ್ರ ಹೊರಬರಬೇಕಾಗಿದೆ. ಕ್ಯಾಬಿನೆಟ್ ವಿಸ್ತರಣೆ ವಿಳಂಬ ವಿಪಕ್ಷಗಳಿಗೆ ಅಸ್ತ್ರವಾಗಿದೆ. ಹೀಗಾಗಿ ಸೋಮವಾರ ಸಂಜೆ 4 ಗಂಟೆ ಹೊತ್ತಿಗೆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಿ ಅಂತ ಲೋಕಭವನಕ್ಕೆ ಸಿಎಂ ಕಚೇರಿಯಿಂದ ಮೌಖಿಕ ಮಾಹಿತಿ ರವಾನೆಯಾಗಿದೆಯಂತೆ. ಇನ್ನು ಇತ್ತ ಎಐಸಿಸಿ ಜನರಲ್ ಸೆಕ್ರೆಟರಿ ಕೆಸಿ ವೇಣುಗೋಪಾಲ್ ಅಂತಿಮ ಪಟ್ಟಿಯನ್ನ ರಾಜ್ಯಕ್ಕೆ ತರಲಿದ್ದಾರೆ. ಭಾನುವಾರ ಸಂಜೆ ಅಥವಾ ಸೋಮವಾರ ಬೆಳಗ್ಗೆ ಸಿಎಂ ಡಿಕೆಶಿ ಅವರ ಕೈ ಸೇರಬಹುದು ಎಂಬ ನಿರೀಕ್ಷೆ ಕೂಡ ಸಚಿವ ಸ್ಥಾನ ಆಕಾಂಕ್ಷಿಗಳಲ್ಲಿ ಮೂಡಿದೆ. ಎರಡು ತಿಂಗಳುಗಳಿಂದ ಶುರುವಾಗಿರುವಂತಹ ಕ್ಯಾಬಿನೆಟ್ ವಿಸ್ತರಣೆ ಕಸರತ್ತು ಕೊನೆ ಘಟ್ಟವನ್ನು ತಲುಪಿದೆ. ಅಂತಿಮ ಪಟ್ಟಿ ಹೊರಬಿದ್ದ ಬಳಿಕ ಯಾರು ಕೈಪಡಿಯಲ್ಲಿ ಯಾವ ಚಲನೆಗಳು ಸೃಷ್ಟಿಯಾಗ್ತಾವ ಅಂತ ಕಾದು ನೋಡಬೇಕಾಗಿದೆ. ಬೆಂಗಳೂರಿನಲ್ಲಿ ನಿವೇಶನ ಖರೀದಿಸಿ ಮನೆ ಕಟ್ಟದೆ ಖಾಲಿ ಬಿಟ್ಟಿರುವ ಮಾಲೀಕರಿಗೆ ರಾಜ್ಯ ಸರ್ಕಾರ ಶಾಕ್ ನೀಡಲು ಮುಂದಾಗಿದೆ. ಸೈಟ್ ಖರೀದಿ ಮಾಡಿದ ಬಳಿಕ 5 ವರ್ಷದ ಒಳಗೆ ಮನೆ ಕಟ್ಟಿಸಬೇಕು, ಇಲ್ಲ ಆದರೆ ನಿವೇಶನವನ್ನು ಸರ್ಕಾರ ಮುಟ್ಟುಕೋಲು ಹಾಕಿಕೊಳ್ಳಲಿದೆಯಂತೆ. ನೀವು ಸೈಟ್ಗೆ ಪಾವತಿಸಿರುವಂಥ ಹಣಕ್ಕೆ ಬಡ್ಡಿ ಸಮೇತ ವಾಪಸ್ ನೀಡಲಿದೆಯಂತೆ. ಈ ಬಗ್ಗೆ ಬೆಂಗಳೂರಲ್ಲಿ ಮಾತನಾಡಿದ ಸಿಎಂ ಡಿಕೆ ಶಿವಕುಮಾರ್ ಅವರು, ನೀವು ಖರೀದಿ ಮಾಡಿದ ಸೈಟ್ಗೆ ಸಣ್ಣ ಮನೆ ಅಥವಾ ಯಾವುದೇ ಒಂದು ಮನೆಯನ್ನು ಕಟ್ಟಿ, ಇಲ್ಲ ಅಂದರೆ ಕಾಂಪೌಂಡನ್ನಾದರೂ ಕಟ್ಟೇಬೇಕು ಅಂತೇಳಿ ಹೇಳಿದ್ದಾರೆ. ಅದಕ್ಕೆ ಡಬಲ್ ಟ್ಯಾಕ್ಸ್ ಸಿಸ್ಟಮು, ಇಲ್ಲಾಂದ್ರೆ ವಾಪಸ್ ಸೈಟನ್ನು ಪಡ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ನಿಮ್ಗೆ ಏನು ಬೇಕು ಎಲ್ಲ ನಾವು ಸಾಲ ಎಲ್ಲ ಬ್ಯಾಂಕ್ಗಳೆಲ್ಲ ಕೊಡ್ತದೆ, ಮನೆಗಳಿಗೆ ಕಡಿಮೆ ದರದಲ್ಲಿ ಕೊಡ್ತದೆ. ನೀವು ಚಿಕ್ಕ ಮನೆ ಯಾರು ಕಟ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಹೊಡೆದಾಕ್ಬಿಟ್ಟು ದೊಡ್ಡ ಮನೆ ಕಟ್ಕೊಂಡು ಹೋಗುತ್ತೆ. ಆದರೆ ಮನೆಯೇ ಕಟ್ತೆ ಖಾಲಿ ಇಟ್ಕೊಂಡು ಬರೀ ಇನ್ವೆಸ್ಟ್ಮೆಂಟ್ ಅಂತ ನೀವು ಇಟ್ಕೊಂಡು ಕೂತ್ಕೊಂಡ್ರೆ ಅದು ನಾವು ಸರ್ಕಾರದವರು ಚಹಾದ ಸ್ವೀಟೆಸ್ಟ್ MDHT+ ನಿಂದಲೇ ಬರುತ್ತೆ.
ಗಂಟು ಕಟ್ಟಿಕೋ. ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ. MDH ದಮ್ ಹಾಲು, ದಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್.